ಸಗಲಿ ಸ ಪಮಗ ಸಲಿ ಸಗಲಿ ಸ ಧನಿ ಸಮ ಗಮ ಪಗಮ ಸಗಲಿ ಸಗಲಿ ಸಮ ಗಮ ಪಮಗ ಧನಿ ಸಮ ಗಮ ಪಗಮ ಸಗಲಿ ಸಗಲಿ ಸಮ ಗಮ ಪಮಗ ಗಮ ಪಸನಿ ಧನಿ ಧಮ ಮದ ಪಮಗ ಪಮಗ ಸಮಗ ಸನಿ ಸಗಲಿ ಸ. ಎಲ್ಲಿಯ ಈ ಶ್ರೀಲೀಲಾ, ಎಲ್ಲಿಯ ಆ ಭಿಕಾರಿ ಅಮೋಘ್? ಮೇಡಮ್ 350 ಆಯ್ತು. ಓಕೆ, ಕೀಪ್ ದ ಚೇಂಜ್. ಲೀಲಾ ಗಂಡ ಅಮೋಘ್ ಒಬ್ಬ ಸೋಮಾರಿ ಮಾತ್ರ ಅಲ್ಲ, ಅಬ್ಬೆ ಪಾರಿಯೂ ಆಗಿದ್ದ. ಇವರಿಬ್ರಿಗೂ ಲವ್ ಮ್ಯಾರೇಜ್ ಆಗಿತ್ತು. ಆದ್ರೆ ಲೀಲಾ ಪರಿವಾರದವರು ಲೀಲಾ ಡಿಸಿಷನ್ ಇಂದ ತುಂಬಾ ಬೇಸರ ಪಡ್ಕೊಂಡಿದ್ರು. ನೀನ್ ಯಾವತ್ತು ನಮ್ಮ ಮಾತನ್ನು ಧಿಕ್ಕರಿಸಿ ಈ ಬಿಕಾರಿನ ಮದುವೆ ಆದಿಯೋ ಅವತ್ತೇ ನಿನ್ಗೂ ಈ ಮನೆಗೂ ಇದ್ದ ಸಂಬಂಧ ಮುರಿದೋಯ್ತು. ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದ್ ನಮ್ಗಿಂತ ಈ ಬಿಕಾರಿನೇ ಹೆಚ್ಚಾಗೋದಲ್ವಾ ನಿನ್ಗೆ? ಎತ್ತೋರ್ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ಎಲ್ಲ ಮುಗ್ದೋಯ್ತು. ಇನ್ ಯಾವತ್ತು ಈ ಮನೆ ಕಡೆ ತಲೆ ಹಾಕಿ ಮಲಗಬೇಡ. ಗೆಟ್ ಔಟ್, ಗೆಟ್ ಔಟ್ ಫ್ರಮ್ ಹಿಯರ್. ಡ್ಯಾಡ್, ಲೀಲಾ ತಂದೆ ಅವರಿಬ್ಬರನ್ನ ತಮ್ಮ ಪರಿವಾರದಿಂದ ಹೊರಗೆ ಹಾಕಿದ್ರು. ಮದುವೆ ಆದ 1-2 ವರ್ಷಗಳಲ್ಲೇ ಅವರ ಪ್ರೀತಿ ಕ್ಷೀಣಿಸ್ತಾ ಹೋಗಿತ್ತು. ಅದಕ್ಕೆ ಕಾರಣನೂ ಇತ್ತು. ಶ್ರೀಲೀಲಾ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ಲು. ಆ ಕಂಪನಿಯ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಕಾಂತೇಶ್ ತುಂಬಾ ಕೋಪಿಷ್ಠನಾಗಿದ್ದ. ಶ್ರೀಲೀಲಾಗೆ ಆ ಕಂಪನಿಯಲ್ಲಿ ವರ್ಕ್ ಮಾಡೋಕೆ ಇಷ್ಟನೇ ಇರ್ಲಿಲ್ಲ. ಆದ್ರೆ ಅಮೋಘ್ ಕೆಲಸ ಮಾಡದೇ ಇರೋದು, ಅಪ್ಪನ ಸಪೋರ್ಟ್ ಇಲ್ಲದೆ, ಅದು ಇಂಥ ದೊಡ್ಡ ಕಂಪನಿಯಲ್ಲಿ ಶ್ರೀಲೀಲಾ ಕೆಲಸ ಗಿಟ್ಟಿಸ್ಕೊಂಡಿರೋದೇ ತುಂಬಾ ದೊಡ್ಡ ವಿಷಯವಾಗಿತ್ತು. ಅಷ್ಟೇ ಅಲ್ಲದೆ ಇಲ್ಲಿಗಿಂತ ಬೆಟರ್ ಸ್ಯಾಲರಿ ಬೇರೆ ಕಡೆ ಸಿಗದೆ ಇರೋದ್ರಿಂದ ಎಲ್ಲವನ್ನ ಸಹಿಸಿಕೊಂಡು ಕೆಲಸ ನಿರ್ವಹಿಸ್ತಿದ್ಲು. ಆದ್ರೆ ತನಗೆ ಮದುವೆ ಆಗಿದೆ ಅಂತ ಆಫೀಸ್ನವ್ರಿಗೆ ಗೊತ್ತಿದ್ರು. ಅಮೋಘ್ ನಿರುದ್ಯೋಗಿ ಆಗಿರೋದ್ರಿಂದ ಅವಮಾನ ಆಗ್ಬೋದು ಅನ್ನೋ ಕಾರಣಕ್ಕೆ ಆತನನ್ನ ಆಫೀಸ್ನಿಂದ ದೂರ ಇಟ್ಟಿದ್ಲು ಶ್ರೀಲೀಲಾ. ಹೀಗೊಂದು ದಿನ ಶ್ರೀಲೀಲಾ ಟಿಫನ್ ಬಾಕ್ಸ್ ಮರ್ತ್ ಬಂದಿದ್ಲು. ಏಯ್, ಬೇಗ ಮೂಗ್ ಮುಚ್ಕೊಳ್ಳೋ. ಅಲ್ಲಿ ನೋಡು, ಮುನ್ಸಿಪಾಲಿಟಿ ವ್ಯಾನು. ಯಪ್ಪ, ಇವನ್ ಆಫೀಸ್ ಹತ್ರ ಬಂದ್ರೆ ಸಾಕು, ಗಬ್ಬನಾಥ. ಅಮೋಘ್ ಆಕೆಯ ಆಫೀಸ್ಗೆ ಊಟ ಕೊಡಕ್ಕಂತ ಬಂದಾಗ ಅಲ್ಲಾದ ಅವಮಾನದಿಂದ ಲೀಲಾಗೆ ತೀರಾ ಬೇಸರವಾಯ್ತು. ಯಾರ್ ಸಾರಿ ಗೊಜ್ಜೆ ನನ್ ಮಗ? ನಮ್ ಬ್ಯೂಟಿ ಕ್ವೀನ್ ಶ್ರೀಲೀಲಾ ಇಲ್ವಾ? ಅವಳ ಗಂಡ. ಫಸ್ಟ್ ಬಾರೋ ನೀನ್ ಇಲ್ಲಿಂದ. ಹೆಂಡತಿ ದುಡ್ಡೆಲ್ಲ ಬಿಟ್ಟಾಗಿ ತಿನ್ಕೊಂಡು ಬಿದ್ದಿರೋ ಬಿಕಾರಿ. ಅಮೋಘ್, ನಿನಗೆ ಎಷ್ಟ್ ಸಲ ಹೇಳಿದೀನಿ ಆಫೀಸ್ ಕಡೆ ತಲೆ ಹಾಕ್ಬೇಡ ಅಂತ. ನೋಡು ಎಲ್ರು ಹೇಗ್ ಮಾತಾಡ್ಕೊಂಡು ನಗಾಡ್ತಾ ಇದಾರೆ ಅಂತ. ನಿಂಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ಲೀಲಾ, ನೀನ್ ಲಂಚ್ ಬಾಕ್ಸ್ ಬಿಟ್ಟು ಬಂದಿದೆ, ಅದನ್ನ ಕೊಡೋಣ ಅಂತ ಬಂದೆ. ಅದು ತಪ್ಪಾ? ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ. ನಾನೇನು ಒಂದು ಊಟ ಮಾಡಿರ್ಲಿಲ್ಲ ಅಂದಿದ್ರೆ ಸತ್ತೋಗ್ತಾ ಇರ್ಲಿಲ್ಲ. ಅಟ್ಲೀಸ್ಟ್ ಒಳ್ಳೆ ಬಟ್ಟೆನಾರ ಹಾಕೋ ಬರ್ಬಾರ್ದಾ? ನನ್ನ ಆಫೀಸ್ ಸ್ಟಾಫ್ ಮುಂದೆ ಹೇಗ್ ತಲೆ ಎತ್ಕೊಂಡು ಓಡಾಡ್ಲಿ ಹೇಳು? ಇದರಿಂದ ಅಮೋಘನ್ಗೆ ತೀರಾ ನೋವಾಯ್ತು. ತನ್ನ ಹೆಂಡತಿ ಹಸುವಿನಿಂದ ನರಳ್ತಾಳಲ್ಲ ಅಂತ ಊಟ ತಂದಿದ್ರೆ ಇಂಥ ಮಾತು ಕೇಳಬೇಕಾಯ್ತಲ್ಲ ಅಂತ ನೋವಿನಲ್ಲೇ ಅಲ್ಲಿಂದ ಹೊರಟ. ಕಾವ್ಯ, ಯಾಕೆಲ್ರು ಈಗ ಗಾಬರಿಯಾಗಿ ನಿಂತಿದ್ದೀರಾ? ಎನಿ ಪ್ರಾಬ್ಲಮ್? ಶ್ರೀ, ಕಾಂತ್ ಸರ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅದ್ರಲ್ಲೂ ನಿನ್ ಮೇಲೆ ತುಂಬಾ ರೇಗಾಡ್ತಿದ್ರು. ಇದನ್ನ ಇನ್ಫಾರ್ಮ್ ಮಾಡೋಣ ಅಂತ ನಿನ್ನ ಕಾಲ್ ಮಾಡಿದ್ರೆ ನಿನ್ ಕಾಲೇ ಪಿಕ್ ಮಾಡ್ಲಿಲ್ಲ. ನೀನ್ ಬಂದಿದ್ ಕೂಡ್ಲೆ ಕ್ಯಾಬಿನ್ ಬರೋಕ್ ಹೇಳಿದ್ದಾರೆ. ಅದೇನು ಅಂತ ಕೇಳೋಗು. ಓಕೆ, ಲೆಟ್ ಮಿ ಚೆಕ್. ಆಲ್ರೆಡಿ ಮ್ಯಾನೇಜರ್ ಕಾಂತೇಶ್ ವರ್ಕರ್ಸ್ಗೆ ಸಾರಿಯಾ ಕ್ಲಾಸ್ ತಗೊಳ್ತಿದ್ದ. ಅದೇ ಸಮಯಕ್ಕೆ ಅಲ್ಲಿ ಬಂದ ಶ್ರೀಲೀಲಾನ ನೋಡಿದ ಮ್ಯಾನೇಜರ್ ಕೋಪದಿಂದ, ಶ್ರೀಲೀಲಾ, ಎಲ್ಲ ಹಾಳಾಗೋಗಿದ್ದೆ. ನೀನ್ ಮಾಡಿರೋ ಒಂದ್ ತಪ್ಪಿಂದ ಇಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಗೊತ್ತಾ? ಬ್ಲಡಿ ಒನ್ ಮಿಸ್ಟೇಕ್ ಇಂದ ಕಂಪ್ನಿಗೆ 1000 ಕೋಟಿ ರೂಪಾಯಿ ಲಾಸ್ ಆಗಿದೆ. ನಮ್ ಕಾಂಪಿಟೇಟರ್ಸ್ ಮುಂದೆ ತಲೆ ತಗ್ಸೋ ಹಾಗಾಗಿದೆ. ಮ್ಯಾನೇಜಿಂಗ್ ಡೈರೆಕ್ಟರ್ ನಿನ್ನ ಈಗ್ಲೇ ಕೆಲಸದಿಂದ ರಸ್ಟಿಗೇಟ್ ಮಾಡೋಕ್ ಹೇಳಿದ್ದಾರೆ. ಸೊ ಪ್ಯಾಕ್ ಅಪ್ ಯುವರ್ ಬಿಲಾಂಗಿಂಗ್ಸ್ ಅಂಡ್ ಲೀವ್. ಮ್ಯಾನೇಜರ್ ಮಾತಿಂದ ತೀರಾ ಬೇಸರಕ್ಕೊಳಗಾದ್ಲು ಲೀಲಾ. ಆಫೀಸ್ ಸ್ಟಾಫ್ ಆಕೆನ ತೀರಾ ವಿಚಿತ್ರವಾಗಿ ನೋಡ್ತಿದ್ರು. ತನ್ನಿಂದ ಯಾವ ಮಿಸ್ಟೇಕ್ ಆಗಿದೆ ಅಂತ ಕೇಳೋ ಧೈರ್ಯ ಕೂಡ ಆಕೆಗೆ ಇರಲಿಲ್ಲ. ಕಣ್ಣೀರಿಡ್ತಾ ಅಲ್ಲಿಂದ ಹೊರ ನಡೆದ್ಲು. ಮನೆಗೆ ಬರ್ತಿದ್ದ ಹಾಗೆ ತಾನು ಕೆಲಸ ಕಳ್ಕೊಂಡಿರೋ ವಿಷಯ ಮುಚ್ಚಿಟ್ಟು ಆಫೀಸ್ನಲ್ಲಿ ತೋರ್ಸೋಕಾಗದೇ ಇರೋ ಸಿಟ್ಟನ್ನೆಲ್ಲ ಪಾತ್ರೆ ತೊಳಿತಾ ಇದ್ದ ಅಮೋಘನ ಮೇಲೆ ತೀರಿಸ್ಕೊಂಡ್ಲು. ನೀನ್ ನಿಜವಾಗ್ಲೂ ಗಂಡ್ಸ? 3 ಹೊತ್ತು ಪಾತ್ರೆ ತಿಕ್ಕೊಂಡು, ನೆಲ ಒರೆಸ್ಕೊಂಡು, ಕಸ ಗುಡ್ಸ್ಕೊಂಡು, ಮುಸ್ರೆ ತಿಕ್ಕೊಂಡಿರ್ತೀಯಲ್ಲ, ನಿಂಗೇನು ಅನ್ಸಲ್ವಾ?
ಹೊರಗೋಗಿ ದುಡ್ದು 4 ಜನ ಮುಂದೆ ತಲೆ ಎತ್ಕೊಂಡು ಓಡಾಡೋದು ಯಾವಾಗ? ನಂಗಂತೂ 2 ವರ್ಷದಿಂದ ನಿನ್ ಜೊತೆ ಹೇಗಿ ಸಾಕಾಯ್ತು. ನಿಂಗೋಸ್ಕರ ಅಪ್ಪ ಅಮ್ಮನ್ ಬಿಟ್ ಬಂದ್ರೆ ಹೀಗ ನೋಡ್ಕೊಳ್ಳೋದು. ಇಟ್ಸ್ ನಾಟ್ ವರ್ಕಿಂಗ್ ಎನಿಮೋರ್. ಲೆಟ್ಸ್ ಗೆಟ್ ಡಿವೋರ್ಸ್ಡ್ ಅಂತ ಕಟುವಾಗಿ ಹೇಳಿದ್ಲು. ಇದರಿಂದ ಅಮೋಘ್ ಮನಸ್ಸಿಗೆ ಘಾಸಿ ಉಂಟಾಯ್ತು. ಹೀಗೆ ಹೇಳಿದ್ರಾದ್ರೂ ಅಮೋಘ್ ಬುದ್ಧಿ ಕಲಿತಾನೆ, ರೆಸ್ಪಾನ್ಸಿಬಲ್ ಆಗಿ ನಡ್ಕೋತಾನೇನೋ ಅನ್ನೋದು ಲೀಲಾಳ ಉದ್ದೇಶವಾಗಿತ್ತು. ಪಾಪ, ನಿಮ್ ನಿರ್ಧಾರ ಸರಿಯಾಗಿತ್ತು. ಆ ಅಮೋಘ್ ಕೈಲಾಗ್ದವನು. ನಾನು ಅವನ್ಗೆ ಡಿವೋರ್ಸ್ ಕೊಟ್ಟೇ ಕೊಡ್ತೀನಿ. ನೀವ್ ಈ ಮನೆಗೆ ಮತ್ತೆ ನನ್ನ ಸೇರ್ಸ್ಕೊಳ್ಳಿ ಪ್ಲೀಸ್. ಲೀಲಾ ತನ್ನ ಕುಟುಂಬಕ್ಕೆ ವಾಪಸ್ ಹೋಗೋದಕ್ಕೆ ಯಾವ ಕೆಲಸ ಮಾಡೋಕ್ಕೂ ಬೇಕಿದ್ರೆ ತಯಾರಿದ್ಲು. ಆದ್ರೆ ಅವರ ತಂದೆ ಎಂಥ ಷರತ್ತನ್ನ ಮುಂದಿಟ್ರೋ ಅದನ್ನ ಕೇಳಿ ಲೀಲಾ ತಲೆ ಚಕ್ಕರ್ ಹೊಡಿತು. ನೋಡು ಲೀಲಾ, ನೀನ್ ಈ ಮನೆಗೆ ವಾಪಸ್ ಬರ್ಲೇಬೇಕು ಅನ್ನೋದಾದ್ರೆ ಒಂದ್ ಕೆಲಸ ಮಾಡು. ನಮ್ ಹೋಟೆಲ್ ಪ್ರಾಜೆಕ್ಟ್ಗೆ ಎಲ್ಲಿಂದನಾದ್ರೂ 100 ಕೋಟಿ ಫಂಡ್ಸ್ ತಗೊಂಬ. ಆಗ ನೀನು ಈ ಮನೆ ಮಗಳು ಆಗಿರ್ತೀಯ, ಈ ಕುಟುಂಬದ ಸದಸ್ಯನೂ ಆಗಿರ್ತೀಯ. ಏನಂತೀಯ? 100 ಕೋಟಿ ಅರೇಂಜ್ ಮಾಡೋದು ಶ್ರೀಲೀಲಾಗೆ ಅಸಂಭವವಾಗಿತ್ತು. ನಂತರ ತಾನೇ ಏನಾದ್ರೂ ಮಾಡ್ಬೇಕು, ಇಲ್ಲ ತನ್ನ ತಂದೆಗೆ ಮುಖ ತೋರ್ಸೋಕೆ ಲಾಯಕ್ಕಿರಲ್ಲ ಅಂತ ನಿರ್ಧಾರ ಮಾಡಿದ್ಲು. ಆಗ ಆಕೆಗೆ ನೆನಪಾದದ್ದು ಆಕೆಯ ಕಾಲೇಜ್ ಮೇಟ್ ಬಾಲಾ. ಬಾಲಾಗೆ ಹೆಸರಾಂತ ಕಂಪನಿ ಅರಸು ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಇತ್ತು. ಅವನ ಹೆಲ್ಪ್ ತಗೊಂಡು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿಸೋಣ ಅನ್ನೋ ಆಸೆಲಿದ್ಲು. ಆದ್ರೆ ಬಾಲಾ ತುಂಬಾ ಕೆಟ್ಟ ಬುದ್ಧಿಯವನಾಗಿದ್ದ. ಕಾಲೇಜ್ ಡೇಸ್ನಿಂದಲೂ ಶ್ರೀಲೀಲಾಳ ಮೇಲೆ ಒಂದು ಕಣ್ಣಿಟ್ಟಿದ್ದ. ಆದ್ರೀಗ ಲೀಲಾ ತಾನಾಗಿ ಸಹಾಯ ಬೇಡ್ಕೊಂಡು ಬಂದಿರೋದು ಲಡ್ಡು ಬಂದು ತಾನಾಗೆ ಬಾಯಿಗೆ ಬಿದ್ದ ಹಾಗಾಯ್ತು. ಆತ ಲೀಲಾಳನ್ನ ಇಂಪ್ರೆಸ್ ಮಾಡೋಕೆ, ತನ್ನ ಬಲೆಗೆ ಬೀಳ್ಸ್ಕೊಳ್ಳೋದಕ್ಕೆ ಇದೇ ಒಳ್ಳೆ ಸಮಯ ಅಂತ ಹೀಗಂದ. ನೋಡು ಶ್ರೀಲೀಲಾ, ಅರಸು ಕಂಪ್ನಿಲಿ ಕೆಲಸ ಮಾಡೋರು ತುಂಬಾ ಜನರು ಕಾಂಟ್ಯಾಕ್ಟ್ಸ್ ನನ್ನ ಹತ್ರ ಇದೆ. ಅಲ್ಲದೆ ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ನನಗೆ ಗೊತ್ತು. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಇನ್ವೆಸ್ಟ್ ಮಾಡಿಸೋ ಜವಾಬ್ದಾರಿ ನಂದು. ಈ ಕೆಲಸ ಸಕ್ಸಸ್ ಆದ್ರೆ ನನಗೊಂದು ಪಾರ್ಟಿ ಕೊಡಿಸ್ಬೇಕಷ್ಟೇ. ಶೋರ್ ಅಂತ ಸುಳ್ಳು ಹೇಳಿ ತನ್ನ ಬಲೆಗೆ ಬೀಳ್ಸೋ ಪ್ರಯತ್ನದಲ್ಲಿದ್ದ ಬಾಲ ತನ್ನ ಆಸೆ ತುಂಬಿದ ಕಣ್ಣುಗಳಲ್ಲಿ ಶ್ರೀಲೀಲಾ ದೇಹವನ್ನ ಒಮ್ಮೆ ಮೇಲಿಂದ ಕೆಳವರೆಗೂ ನೋಡ್ದ. ನಂತರ ಮನ್ಸಲ್ಲೇ, ನಿನ್ಗೇನೋ ಸಹಾಯ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ ಲೀಲಾ? ನೋ ವೇ. ಅರಸು ಮೀಡಿಯಾಗೆ ಹೋಗಿದ್ದೆ, ಕೆಲಸ ಮುಗೀತು, ಅವ್ರು ಇನ್ವೆಸ್ಟ್ ಮಾಡ್ತಾರೆ ಅಂತ ಸುಳ್ಳು ಹೇಳಿ ಪಾರ್ಟಿ ಕೇಳೋ ನೆಪದಲ್ಲಿ ನಿನ್ನ ರೆಸಾರ್ಟ್ ಕರ್ಕೊಂಡು ಹೋಗ್ತೀನಿ. ಓಕೆ ಲೀಲಾ, ಲೆಟ್ಸ್ ಗೋ. ಯಾ ಶೋರ್. ಆದ್ರೆ ಬಾಲನ ಯಾವ ಪ್ಲಾನ್ ಬಗ್ಗೆನೂ ತಿಳಿಯದೇ ಇದ್ದ ಶ್ರೀಲೀಲಾ ಅವನ ಕಾರನ್ನ ಹತ್ತಿ ಕೂತ್ಕೋತಾಳೆ. ಬಾಲ ತನ್ನ ಪ್ಲಾನಿನಂತೆ ಅರಸು ಕಂಪನಿಗೆ ಲೀಲಾಳನ್ನ ಕರ್ಕೊಂಡು ಹೋಗಿ ಅವರಿವರ ಜೊತೆ ಮಾತನಾಡಿ ಲೀಲಾ ಪರಿಚಯ ಮಾಡಿಸಿ ತನಗೆ ದೊಡ್ಡ ಕಾಂಟ್ಯಾಕ್ಟ್ ಇದೆ ಅಂತ ತೋರಿಸ್ಕೊಳ್ತಾ ಹೋದ್ರೆ ಲೀಲಾ ಅದೆಲ್ಲವನ್ನು ನಂಬ್ತಾ ಹೋಗ್ತಾಳೆ. ಆದ್ರೆ ಇದೆಲ್ಲವೂ ಬಾಲನ ಪ್ಲಾನ್ ನ ಒಂದು ಭಾಗ ಅನ್ನೋದು ಮಾತ್ರ ತಿಳಿಯದಾಗದೆ ಹೋಗ್ತಾಳೆ. ಶ್ರೀಲೀಲಾ, ಕಂಗ್ರ್ಯಾಚುಲೇಷನ್ಸ್. ಅರಸು ಕಂಪ್ನಿಯವರು ನಿನ್ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡೋಕೆ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ನಿನ್ ಕಾನ್ಸೆಪ್ಟ್ಸು ಪ್ರಾಜೆಕ್ಟ್ ಎಲ್ಲ ತುಂಬಾ ಇಷ್ಟ ಆಗಿದೆ. ಸೊ ಟುನೈಟ್ ಪಾರ್ಟಿ? ಶೋರ್. ಪಾರ್ಟಿ ಕೇಳೋ ನೆಪದಲ್ಲಿ ಬಾಲ ತನ್ನ ರೆಸಾರ್ಟ್ಗೆ ಲೀಲಾಳನ್ನ ಕರ್ಕೊಂಡು ಹೋಗ್ತಾನೆ. ಬಾಲ ಲೀಲಾಳಿಗೆ ಬಲವಂತದಿ ಡ್ರಿಂಕ್ಸ್ ಕೊಡಿಸೋ ಪ್ರಯತ್ನ ಪಡ್ತಾನೆ. ಆದ್ರೆ ಲೀಲಾ ಒಪ್ಪುವುದಿಲ್ಲ. ನಂತರ ಪದೇ ಪದೇ ಆಕೆಯನ್ನ ಮುಟ್ಟಿ ಮಾತಾಡಿಸೋ ಪ್ರಯತ್ನ ಪಡ್ತಾನೆ. ಬಾಲನ ಅಸಭ್ಯ ವರ್ತನೆಯಿಂದ ಆಕೆಗೆ ಇರ್ಸು ಮುರ್ಸಾಗುತ್ತದೆ. ಹೇಗೆ ಬಾಲನಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಚಿಂತೆ ಬಿದ್ದಾಗ ಅಚಾನಕ್ ಆಗಿ ಆಕೆಯ ಭೇಟಿ ತನ್ನ ಕಾಲೇಜ್ ಫ್ರೆಂಡ್ ನೊಂದಿಗೆ ಆಗುತ್ತೆ. ಅವಳ ಹೆಸರು ಗೌತಮಿ. ಬದುಕು ಬಡಜೀವ ಅಂತ ಲೀಲಾ ಅಲ್ಲಿಂದ ಅವಳ ಜೊತೆ ಎಸ್ಕೇಪ್ ಆಗೋಕೆ ನೋಡ್ತಾಳೆ. ತಕ್ಷಣ ಲೀಲಾ ಗೌತಮಿ ಕರ್ಕೊಂಡು ರೆಸಾರ್ಟ್ ನಿಂದ ಹೊರ ಬರ್ತಾಳೆ. ಮತ್ತೊಂದು ಕಡೆ ಬಾಲನ ಪ್ಲಾನ್ ಎಲ್ಲ
25 ವರ್ಷದ ಅಮೋಘ್ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಬೀದಿ ಬೀದಿ ಸುತ್ತುತ್ತಿದ್ದಾಗ ಅವನಿಗೆ ಶ್ರೀಲೀಲಾಳ ಪರಿಚಯ ಆಗುತ್ತೆ. ಇಬ್ಬರ ನಡುವೆ ಸ್ನೇಹ ಬೆಳೆದು ಅದು ಪ್ರೇಮವಾಗಲು ತುಂಬಾ ಸಮಯ ಹಿಡಿಯುವುದಿಲ್ಲ. ಆದರೆ ಲೀಲಾಳ ತಾಯಿಗೆ ತನ್ನ ಮಗಳು ಒಬ್ಬ ಬೀದಿ ಭಿಕಾರಿಯನ್ನ ಮದುವೆ ಆಗೋದು ಇಷ್ಟವಿರೋದಿಲ್ಲ. ಹಾಗಾಗಿ ಈ ಮದುವೆ ಬೇಡ ಅಂತ ಮಗಳಿಗೆ ಬುದ್ಧಿ ಹೇಳ್ತಾರೆ. ಎಷ್ಟು ಹೇಳಿದ್ರು ಲೀಲಾ ಕೇಳೋದಿಲ್ಲ. ಅಮೋಘನನ್ನೇ ಮದುವೆ ಆಗ್ತೀನಿ ಅಂತ ಹಠ ಮಾಡಿ ಅವನನ್ನೇ ಮದುವೆ ಆಗ್ತಾಳೆ. ಹಳೆಯದೆಲ್ಲವನ್ನ ನೆನಪು ಮಾಡಿಕೊಂಡು ಶ್ರೀಲೀಲಾ ಒಂದು ನಿರ್ಧಾರ ಮಾಡಿದ್ಲು. ಕೂಡಲೇ ಶ್ರೀಲೀಲಾ ಅಮ್ಮನ ಜೊತೆ ಮಾತಾಡಿ ಅಮ್ಮನ ಮನೆಗೆ ಶಿಫ್ಟ್ ಆಗ್ತಾಳೆ. ಮದುವೆ ಆದ್ಮೇಲೆ ಲೀಲಾ ತನ್ನ ಕಂಪನಿಯಲ್ಲಿ ಅಮೋಘನಿಗೆ ಒಂದೊಳ್ಳೆ ಕೆಲಸ ಕೊಡಿಸ್ತಾಳೆ. ಆದ್ರೆ ಅವನು ಆ ಕೆಲಸ ಮಾಡಲು ಒಪ್ಪಲ್ಲ. ಬದಲಿಗೆ ಏನು ಕೆಲಸ ಮಾಡದೆ ಮನೆಯಲ್ಲೇ ಇರ್ತಾನೆ. ಇದರಿಂದ ಲೀಲಾ ಮತ್ತು ಅವಳ ತಾಯಿ ಸರೋಜಾಗೆ ತುಂಬಾ ಸಿಟ್ಟು ಬರುತ್ತೆ. ದಿನ ಕಳೆದಂತೆ ಲೀಲಾಗೆ ಅಮೋಘನ ಮೇಲೆ ಒಂಥರ ಅನುಮಾನ ಶುರುವಾಗುತ್ತೆ. ಅವನು ಇದ್ದಕ್ಕಿದ್ದಂತೆ ಎಲ್ಲೋ ಹೋಗೋದು, ಲ್ಯಾಪ್ಟಾಪ್ ಅಲ್ಲಿ ಯಾರಿಗೋ ಮೇಲ್ಗಳನ್ನ ಮಾಡೋದು, ಇವೆಲ್ಲ ಲೀಲಾ ಗಮನಿಸ್ತಾಳೆ. ಎಷ್ಟು ಕೇಳಿದ್ರು ಅಮೋಘ ಅದ್ರ ಬಗ್ಗೆ ಬಾಯಿ ಬಿಡೋದಿಲ್ಲ. ಮದುವೆ ಆದ 6 ತಿಂಗಳ ಒಳಗೆ ಲೀಲಾಗೆ ತಾನು ಅಮೋಘನನ್ನ ಮದುವೆ ಆಗಬಾರ್ದಿತ್ತು ಅಂತ ಅನಿಸಲು ಶುರುವಾಗುತ್ತೆ. ಅವಳು ತನ್ನ ತಾಯಿ ಜೊತೆ ಸೇರಿ ಯಾವಾಗ್ಲೂ ಅವನನ್ನ ಹೀಯಾಳಿಸೋದು, ಮನೆ ಕೆಲಸಗಳನ್ನ ಮಾಡಿಸೋದು, ಹೀಗೆ ಎಲ್ಲಾ ತರದ ಅವಮಾನಗಳನ್ನ ಮಾಡಿಸ್ತಾಳೆ. ಇಷ್ಟಾದ್ರೂ ಅಮೋಘ್ ಬುದ್ಧಿ ಕಲಿಯೋದಿಲ್ಲ. ಒಂದು ದಿನ ಮಧ್ಯಾಹ್ನ ಅಮೋಘ್ ಮನೆಯಲ್ಲಿ ಸೋಫಾ ಮೇಲೆ ಕೂತಿದ್ದಾಗ ಸರೋಜಾ, ಲೇ ವಿಕನಾಸಿ, ಏನೋ ಮಹಾರಾಜನ್ ತರ ಸೋಫಾ ಮೇಲೆ ಕೂತ್ಕೊಂಡಿದ್ಯಾ? ಹೋಗ್ ಬಾತ್ರೂಮ್ ತೊಳೆಯೋ. ನಾಚಿಕೆ ಆಗ್ಬೇಕು ನಿನ್ ಗಂಜನ್ಮಕ್ಕೆ. ಒಂದ್ ನಯ ಪೈಸಾ ದುಡಿಯೋ ಯೋಗ್ಯತೆ ಇಲ್ಲ. ಈ ಕೆಲ್ಸನಾದ್ರೂ ನೆಟ್ಟಗ್ ಮಾಡೋ ಅಂತ ಹೀಯಾಳಿಸ್ತಾರೆ. ಅವರ ಮಾತಿಗೆ ಅಮೋಘ್ ತಲೆ ಕೆಡಿಸ್ಕೊಳ್ದೆ ಬಾತ್ರೂಮ್ ತೊಳೆಯುವಾಗ ಅಮೋಘನಿಗೆ ಯಾರೋ ಕಾಲ್ ಮಾಡಿ, ಹಲೋ ಅಮೋಘ್ ಸರ್, ಎಲ್ಲ ರೆಡಿ ಇದೆ. ನಾನು ಗೇಟ್ ಹೊರಗಡೆ ನಿಂತಿದ್ದೀನಿ, ಬೇಗ ಬಂದು ಇಸ್ಕೊಳ್ಳಿ ಸರ್. ಹಾ ಬಂದೆ. ಬಾತ್ರೂಮ್ ತೊಳೆಯುತ್ತಿದ್ದ ಆ ಅಮೋಘ್ ಆ ಕೆಲಸವನ್ನ ಬಿಟ್ಟು ಮನೆಯ ಹೊರಗೆ ಬರ್ತಾನೆ. ಆಗ ಒಬ್ಬ ವ್ಯಕ್ತಿ ಬಂದು ಒಂದು ಬಾಕ್ಸ್ ಅನ್ನ ಅಮೋಘನ್ ಕೊಡ್ತಾನೆ. ಇನ್ಮೇಲೆ ಇಲ್ಲಿ ಬರಕ್ ಹೋಗ್ಬೇಡ, ಮೊದ್ಲೇ ನನ್ ಮೇಲೆ ಅನುಮಾನ ಬಂದಿದೆ, ಹೊರಡಿಲಿಂದ ಅಂತ ಹೇಳಿ ಆ ವ್ಯಕ್ತಿಯನ್ನ ಕಳಿಸಿ ಮನೆಯೊಳಗೆ ಬಂದಾಗ ಅಲ್ಲೇ ಇದ್ದ ಲೀಲಾ, ಯಾರೋ ಅದು? ಏನೋ ಕದ್ದು ಮುಚ್ಚಿ ಮಾಡ್ತಾ ಇದೆಯಾ ಅಂತ ನಂಗೆ ಗೊತ್ತು, ಸದ್ಯದಲ್ಲೇ ಪತ್ತೆ ಹಚ್ತೀನಿ ಅಂತ ಹೇಳ್ತಾಳೆ. ಅಮೋಘ್ ಏನು ಮಾತಾಡದೆ ರೂಮ್ ಬಂದ. ಅಬ್ಬಾ, ಸದ್ಯ ಬಾಕ್ಸ್ ಅಲ್ಲಿ ಏನಿದೆ ಅಂತ ತೋರ್ಸು ಅಂತ ಹೇಳಿಲ್ವಲ್ಲ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಸಮಾಧಾನ ಪಡ್ಕೋತಾನೆ. ಒಂದು ದಿನ ಸಂಜೆ ಲೀಲಾ ಮೇಘ ಯಜುರ್ವೇದಿ ಅವರ ಹೊಸ ಜ್ಯುವೆಲರಿ ಶೋರೂಮ್ಗೆ ಇನಾಗ್ರೇಷನ್ಗೆ ಅಂತ ಹೋಗಲು ರೆಡಿ ಆಗ್ತಿರ್ತಾಳೆ. ಮೇಘ ಯಜುರ್ವೇದಿ ಅವರ ಹೊಸ ಶೋರೂಮ್ ಭಾರತದಲ್ಲೇ ದೊಡ್ಡ ಜ್ಯುವೆಲರಿ ಶೋರೂಮ್ ಆಗಿರುತ್ತದೆ. ಹಾಗಾಗಿ ಅದರ ಇನಾಗ್ರೇಷನ್ಗೆ ಭಾರತದ ಎಲ್ಲಾ ಬಿಸಿನೆಸ್ ಮ್ಯಾನ್ ಗಳನ್ನ ಅವರು ಇನ್ವೈಟ್ ಮಾಡಿರ್ತಾರೆ. ಲೀಲಾ ರೆಡಿಯಾಗಿ, ಮಾಮ್ ಮಾಮ್ ಏನಿಲ್ಲ, ನಾನು ಮೇಘ ಯಜುರ್ವೇದಿ ಅವ್ರದ್ದು ಹೊಸ ಶೋರೂಮ್ ಓಪನ್ ಆಗಿದೆಯಲ್ಲ, ಅಲ್ಲಿ ಹೋಗ್ಬಿಟ್ ಬರ್ತೀನಿ. ಹೋಗ್ಬಿಟ್ ಬಾ. ಚೆನ್ನಾಗ್ ಕಾಣ್ತಾ ಇದೀನಾ? ಲೀಲಾ, ಹಾ? ನಾನು ಬರ್ತೀನಿ. ಲೇ ಬಿಕಾರಿ, ನಿನ್ನಂತೋನು ಅಲ್ಲೆಲ್ಲ ಬರ್ಬಾರ್ದು. ನೀನೇನಿದ್ರು ಮನೇಲಿ ಬಾತ್ರೂಮ್ ಕ್ಲೀನ್ ಮಾಡ್ಕೊಂಡಿರಕ್ಕಷ್ಟೇ ಲಾಯಕ್ಕು. ಸರಿ ಮಾಮ್, ನಾನು ಹೋಗ್ ಬರ್ತೀನಿ ಅಂತ ಹೇಳಿ ತನ್ನ ಕಾರ್ ನಲ್ಲಿ ಹೋಗ್ತಾಳೆ. ಅವನ್ ಬಸ್ ನಲ್ಲಿ ಮೇಘ ಯಜುರ್ವೇದಿ ಅವರ ಹೊಸ ಶೋರೂಮ್ ನ ಕಡೆ ಹೋಗ್ತಾನೆ. ಹೊಸ ಶೋರೂಮ್ ಅನ್ನ ಫುಲ್ ಡೆಕೋರೇಟ್ ಮಾಡಿರ್ತಾರೆ. ಅದನ್ನ ನೋಡಿ ಅಮೋಘ್, ವಾವ್, ಎಷ್ಟು ಚೆನ್ನಾಗಿದೆ ಅಂತ ಮನ್ಸಲ್ಲಿ ಅಂದ್ಕೊಂಡು ಒಳಗ್ ಹೋಗುವಾಗ ಅವನನ್ನ ತಡೆದ ಸೆಕ್ಯೂರಿಟಿ, ಏ ಬಿಕಾರಿ, ನಿನ್ ವೇಷ ನೋಡ್ಕೊಳ್ಳೋ. ನಿನ್ನ ಇಂಥ ಜ್ಯುವೆಲರಿ ಶಾಪ್ ಒಳಗಡೆ ಬಿಡ್ಬೇಕಾ? ನೀನಂತ ನಾಯಿಗಳನ್ನ ಒಳಗಡೆ ಬಿಟ್ರೆ ನನ್ ಜಾಬ್ ಹೋಗುತ್ತೆ. ನಡಿಯೋ ಅಂತ ಅಮೋಘನ ಕಾಲರ್ ಹಿಡಿದು ಆಚೆ ತಳ್ತಾನೆ.
ಅಮೋಘ್ ಏನೋ ಹೇಳೋದಕ್ಕೆ ನೋಡ್ತಾನೆ, ಆದ್ರೆ ಸೆಕ್ಯೂರಿಟಿ ಅವನಿಗೆ ಮಾತಾಡಲು ಅವಕಾಶನೇ ಕೊಡಲ್ಲ. ಈ ಗಲಾಟೆಯನ್ನ ಶೋರೂಮ್ ಹತ್ರದಿಂದ ನೋಡಿದ್ದ ಅವನ ಹೆಂಡತಿ ಶ್ರೀಲೀಲಾ ಹೊರಗ್ ಬಂದು, ಲೇ ಬಿಕಾರಿ, ಇಲ್ಲಿಗೆ ಯಾಕೋ ಬಂದೆ? ಬರ್ಬೇಡ ಅಂತ ಹೇಳಿದ್ದೆ ತಾನೇ ನಾನು. ಅಲ್ಲಿದ್ದ ಎಲ್ರಿಗೂ ಈಗ ಮೇಘ ಯಜುರ್ವೇದಿ ಕಾರ್ನಿಂದ ಇಳಿತಾರೆ ಅಂತ ಅರ್ಥವಾಗಿ ಎಲ್ರಿಗೂ ಖುಷಿ ಆಗುತ್ತೆ. ಆದ್ರೆ ಶ್ರೀಲೀಲಾಗೆ ಮಾತ್ರ ಭಯವಾಗುತ್ತೆ. ಹಾಯ್ ಮ್ಯಾಮ್. ಅವರು ಇಳಿದ ಕೂಡಲೇ ಅಮೋಘನನ್ನ ನೋಡಿ ಅವನ ಹತ್ರ ಬಂದು, ಹಾಯ್ ಅಮೋಘ್ ಸರ್, ನೀವು ಭಾರತದ ರಿಚೆಸ್ಟ್ ಮ್ಯಾನ್. ನೀವು ಈ ಪ್ರೋಗ್ರಾಮಿಗೆ ಬರ್ತೀರಾ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ತುಂಬಾ 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 ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ಶ್ರೀಲೀಲಾ, ಥ್ಯಾಂಕ್ ಯು. ನನಗೆ ಗೊತ್ತಿತ್ತು ನೀವು ಅಮೋಘ್ ಸರ್ ಹೆಂಡ್ತಿ ಅಂತ, ಅದಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡಿದೆ. ನೀವು ಅವರನ್ನು ಕರ್ಕೊಂಬಂದ್ರಲ್ಲ, ಇದು ನಮ್ಮ ಅದೃಷ್ಟ. ಈ ಮಾತುಗಳನ್ನ ಕೇಳಿ ಲೀಲಾಗೆ ಭೂಮಿಯೇ ಕುಸ್ತಂತಾಗುತ್ತೆ. ಹಾಗಾದ್ರೆ ಯಾರು ಈ ಅಮೋಘ್ ಅರಸು? ಅವನು ಭಾರತದ ರಿಚೆಸ್ಟ್ ಮ್ಯಾನ್ ಆಗಿದ್ದು ಹೇಗೆ? ಲೀಲಾ ಮನೆಯಲ್ಲಿ ಭಿಕಾರಿ ಅಂತಿರುವ ಅಮೋಘನನ್ನ ಮೇಘ ಯಜುರ್ವೇದಿ ಪ್ರೋಗ್ರಾಂಗೆ ಕರೆದಿದ್ದು ಯಾಕೆ? ಅಮೋಘನಿಗೆ ಬಾಕ್ಸ್ ಕೊಟ್ಟ ವ್ಯಕ್ತಿ ಯಾರು? ಆ ಬಾಕ್ಸ್ ನಲ್ಲಿ ಏನಿತ್ತು? ಅಷ್ಟಕ್ಕೂ ಶ್ರೀಲೀಲಾ ಸ್ನೇಹಿತೆ ಗೌತಮಿ ಯಾಕೆ 100 ಕೋಟಿ ಕೊಟ್ಟು ಅಮೋಘನನ್ನ ಮದುವೆ ಆಗೋದಕ್ಕೆ ನೋಡಿದ್ಲು? ಗೌತಮಿಗೆ ಮೊದಲೇ ಈ ಅಮೋಘನ ಪರಿಚಯ ಇತ್ತ? 100 ರೂಪಾಯಿಗೂ ಪರದಾಡ್ತಾ ಇದ್ದ ಅಮೋಘನನ್ನ ಗೌತಮಿ 100 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿರೋ ಪ್ಲಾನ್ ಹಿಂದಿರೋ ರಹಸ್ಯವಾದ್ರೂ ಏನು? ಶ್ರೀಲೀಲಾ ಆ 100 ಕೋಟಿನ ತಗೊಂಡು ಪುನಃ ಅಪ್ಪನ ಮನೆಯಲ್ಲಿ ಸೇರಿ ಪ್ರೀತಿ ಮದುವೆ ಆಗಿರೋ ಅಮೋಘನನ್ನ ಬಿಟ್ಟೋಗ್ತಾಳ? ಶ್ರೀಲೀಲಾಳನ್ನ ಅನುಭವಿಸ್ಬೇಕಂತ ಸ್ಕೆಚ್ ಹಾಕಿರೋ ಬಾಲನ ಪ್ಲಾನ್ ವರ್ಕೌಟ್ ಆಗುತ್ತಾ? ಏನ್ ಮಾತಾಡ್ತಾ ಇದೀಯ ಅಂತ ಅರ್ಥ ಆಗ್ತಿದೆ ನಿನಗೆ? ಯಾರಿಗ್ ಸಿಇಒ ಅಂತ ಹೇಳಿದ್ದು ನೀನು? ಅವನು ಸಿಇಒ ಅಲ್ಲ, ನಮ್ಮ ಕಂಪನಿ ಹೊಸ ಸೆಕ್ಯೂರಿಟಿ ಗಾರ್ಡ್. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಭಾವನಾ ಅಂತ ಅನ್ಲು. ಆದರೆ ಭಾವನಾ ಅವಳ ಮಾತಿಗೆ ಇಲ್ಲ ಅಂತ ತಲೆ ಆಡಿಸ್ತಾ, ನಾನೇನು ತಪ್ಪು ತಿಳ್ಕೊಂಡಿಲ್ಲ, ನಿನ್ನೆ ಅಷ್ಟೇ ಧೀರಜ್ ಸರ್ ನನ್ನನ್ನು ಕರೆದು ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಹೊಸ ಸಿಇಒ ಫೋಟೋ ಸೆಂಡ್ ಮಾಡಿ ಇವ್ರನ್ನ ವೆಲ್ಕಮ್ ಮಾಡಬೇಕು ಅಂತಲೂ ಹೇಳಿದರು. ನೀವೇ ನೋಡಿ ಬೇಕಿದ್ರೆ, ಈ ಫೋಟೋದಲ್ಲಿರೋದು ಇವರೇ ಅಂತ ಮೊಬೈಲ್ ತೆಗೆದು ಅಮೋಘನ್ ಫೋಟೋ ತೋರಿಸಿದ್ಲು. ಅಂಕಿತಾ, ಯದ್ವಿಕಾ ಇಬ್ಬರು ಆ ಫೋಟೋ ನೋಡಿದ್ರು. ಅದರಲ್ಲಿರೋ ವ್ಯಕ್ತಿ ನೋಡೋಕೇನೋ ಸುಮಾರಾಗಿ ಅಮೋಘನ್ ಥರನೇ ಕಾಣಿಸ್ತಾ ಇದ್ದ. ಆದರೆ ಇಷ್ಟು ದೊಡ್ಡ ಮೀಡಿಯಾ ಕಂಪನಿ ಸಿಇಒ ಇಷ್ಟು ಸಿಂಪಲ್ ಆಗಿ ಒಂದು ಮುರಿದೋಗಿರೋ ಬೈಕಲ್ಲಿ ಬರಕ್ಕೆ ಹೇಗೆ ಸಾಧ್ಯ? ಇದು ಮಾತ್ರ ಯಾರಿಗೂ ಅರ್ಥವಾಗಲಿಲ್ಲ. ಯದ್ವಿಕಾ ಅಂತೂ ಭಾವನನ ಮಾತನ್ನ ಈಗಲೂ ನಂಬಕ್ಕೆ ರೆಡಿನೇ ಇರಲಿಲ್ಲ. ನೋ, ನಾನು ಇದನ್ನ ನಂಬಲ್ಲ. ನನಗೆ ಈ ಹುಡುಗ ಚೆನ್ನಾಗಿ ಗೊತ್ತು. ಇವನು ನನ್ನ ಹಳೆ ಕ್ಲಾಸ್ಮೇಟ್. ಇವನ ಹೆಸರು ಅಮೋಘ್ ಅಂತ. ಇವನು ಸಿಇಒ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಯದ್ವಿಕಾ ಮಾತುಗಳನ್ನ ಕೇಳಿದ ಭಾವನಾ ಸ್ಮೈಲ್ ಮಾಡ್ತಾ, ಹಾಗಿದ್ರೆ ನನ್ನ ಗೆಸ್ ಕರೆಕ್ಟ್ ಆಗೇ ಇದೆ, ಇವರೇ ನಮ್ಮ ಹೊಸ ಸಿಇಒ. ಯಾಕಂದ್ರೆ ನಿನ್ನೆ ಧೀರಜ್ ಸರ್ ಹೇಳಿದ್ ಕೂಡ ಇದನ್ನೇ. ಅವರು ನನ್ನ ಹತ್ರ ಹೊಸ ಸಿಇಒ ಅಮೋಘ್ ಅಂತ ಹೇಳಿದ್ರು. ಅಷ್ಟಕ್ಕೂ ಈ ಫೋಟೋ 3 ವರ್ಷ ಹಳೇದು. ಸೊ ನ್ಯಾಚುರಲ್ ಆಗಿ ಈಗ ಇವರು ಡಿಫ್ರೆಂಟ್ ಆಗೇ ಕಾಣಿಸ್ತಾರೆ. ಬೇಕಿದ್ರೆ ನೀವೇ ನೋಡಿ ಅಂತ ಹೇಳಿ ಅವಳು ತನ್ನ ಬ್ಯಾಗಿಂದ ಒಂದಷ್ಟು ಫೈಲ್ಸ್ ತೆಗೆದು ಅಂಕಿತಾ ಕೈ ಕೊಟ್ಲು. ಮೊದಲೇ ಗಾಬರಿಯಾಗಿದ್ದ ಅಂಕಿತಾ ಈಗಂತೂ ಇನ್ನಷ್ಟು ಟೆನ್ಷನ್ ಮಾಡಿಕೊಂಡು ಆ ಫೈಲ್ಸ್ ಎಲ್ಲ ಬೇಗ ಟರ್ನ್ ಮಾಡಿದ್ಲು. ಭಾವನಾ ಹೇಳಿದ್ದು ಕರೆಕ್ಟ್ ಆಗೇ ಇತ್ತು. ಆ ಫೈಲಲ್ಲಿ ದೊಡ್ಡದಾಗಿ ಅಮೋಘನ ಹೆಸರು ಬರೆದಿತ್ತು. ಅದನ್ನ ನೋಡಿದ್ಮೇಲಂತೂ ಅಂಕಿತಾ ಮುಖ ಪೂರ್ತಿಯಾಗಿ ಬೆಳಚ್ಕೊಂತು. ಅವಳ ಹತ್ರ ಈಗ ತಮ್ಮ ಎದುರಿಗೆ ನಿಂತಿರೋ ವ್ಯಕ್ತಿನೇ ಹೊಸ ಸಿಇಒ ಅಂತ ನಂಬೋದನ್ನ ಬಿಟ್ಟು ಬೇರೆ ಆಪ್ಷನ್ನೇ ಇರಲಿಲ್ಲ. ಅವಳು ಸ್ಲೋಲಿ ಅಮೋಘನ ಹತ್ರ ಹೋಗಿ ತಲೆ ತಗ್ಸಿ ನಿಂತ್ಕೊಂಡ್ಲು. ಐ ಆಮ್ ಸೋ ಸಾರಿ ಸರ್, ನೀವು ಯಾರು ಅಂತ ಗೊತ್ತಿಲ್ಲದೇನೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್ ಇದೊಂದ್ಸಲ ಕ್ಷಮಿಸಿ ಸರ್, ಇನ್ಯಾವತ್ತೂ ನನ್ನಿಂದ ಇಂಥ ತಪ್ಪು ನಡೆಯಲ್ಲ. ಅವಳು ಹಾಗೆ ಮಾಡಿದ್ದು ನೋಡಿದ್ದೆ ಯದ್ವಿಕಾ ಕೂಡ ಅಮೋಘನ ಹತ್ರ ಓಡ್ ಬರ್ತಾ, ಮಿಸ್ಟರ್ ಅರಸ್, ಐ ಆಮ್ ಸಾರಿ, ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟೆ. ಪ್ಲೀಸ್ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ಇನ್ನು ಮುಂದೆ ನಾನು ಯಾವತ್ತೂ ಹೀಗೆ ಮಾಡಲ್ಲ ಅಂತ ಅಂದ್ಲು. ಅಮೋಘ್ ಅವ್ರು ಯಾರ ಮಾತಿಗೂ ರಿಯಾಕ್ಟ್ ಮಾಡಲಿಲ್ಲ. ಬದಲಿಗೆ ಟೈಮ್ ನೋಡಿ ಭಾವನಾ ಜೊತೆ ಆಫೀಸ್ ಕಡೆ ಹೊರಟ. ಅವನು ಹಾಗೆ ಹೊರಟಿದ್ ನೋಡಿ ಉಳಿದವರು ಕೂಡ ಅವನನ್ನೇ ಫಾಲೋ ಮಾಡಿದ್ರು. 2 ವರ್ಷದ ಹಿಂದೆ ಅರಸ್ ಫ್ಯಾಮಿಲಿಯಿಂದ ಹೊರಗೆ ಬಿದ್ದಾಗಿಂದ ಅಮೋಘ್ ಇವತ್ತೇ ಫಸ್ಟ್ ಟೈಮ್ ಇಂಥ ದೊಡ್ಡ ಜಾಗಕ್ಕೆ ಬಂದಿದ್ದ. ಆ ಕಂಪನಿ ಅವನ ಫ್ಯಾಮಿಲಿಗೆ ಸೇರಿದ್ರು ಇವತ್ತದು ಅವನಿಗೆ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇತ್ತು. ಅವನು ಆಫೀಸ್ ಎಂಟ್ರೆನ್ಸ್ ನಲ್ಲಿ ನಿಂತ್ಕೊಂಡು ಸುತ್ತಲೂ ಒಂದ್ಸಲ ತಿರುಗಿ ನೋಡ್ದ. ಎಲ್ಲರ ಪರಿಚಯ ಮಾಡ್ಕೊಂಡ ಅಮೋಘ್ ಡೈರೆಕ್ಟ್ ಆಗಿ ತನ್ನ ಕ್ಯಾಬಿನ್ ಕಡೆ ಹೊರಟ.
ಅವನನ್ನ ಯದ್ವಿಕಾ ಮತ್ತೆ ಅಂಕಿತಾ ಕೂಡ ಫಾಲೋ ಮಾಡ್ತಾ ಕ್ಯಾಬಿನ್ಗೆ ಬಂದ್ರು. ಅವರಿಬ್ರು ತನ್ನ ಹಿಂದೆನೆ ಇಲ್ಲಿ ತನಕ ಬಂದಿರೋದನ್ನ ನೋಡಿದ್ದ ಅಮೋಘ್ ಹುಬ್ಬೇರೆಸ್ತಾ, ನಿಮ್ಮಿಬ್ಬರಿಗೂ ಇನ್ನೂ ಏನಾದ್ರೂ ನನ್ನ ಹತ್ರ ಮಾತಾಡೋದಿದ್ಯಾ ಅಂತ ಕೇಳ್ದ. ಅಂಕಿತಾಗೆ ಮುಜುಗರ ಆದ್ರೂ ಕೂಡ ಅದನ್ನ ತೋರಿಸ್ಕೊಳ್ದೆ, ಅದು ಸರ್, ಆಗ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು. ಐ ಆಮ್ ರಿಯಲಿ ಸಾರಿ ಸರ್, ಇನ್ಯಾವತ್ತೂ ಇಂಥ ಮಿಸ್ಟೇಕ್ ಆಗಲ್ಲ. ಮತ್ತೆ ಯದ್ವಿಕಾ ಕಾಂಟ್ರಾಕ್ಟ್ ಸೈನ್ ಮಾಡೋದ್ರ ಬಗ್ಗೆ ಅಂತ ಹೇಳಿ ತನ್ನ ಮಾತನ್ನ ಅಲ್ಲೇ ಪಾಸ್ ಮಾಡಿ ಅಮೋಘನ್ ಮುಖ ನೋಡಿದ್ಲು. ಅಮೋಘ್ ಏನೂ ಅರ್ಥ ಆಗದಿರೋ ತರ, ಕಾಂಟ್ರಾಕ್ಟ್ ಸೈನಾ? ಯಾವ ಕಾಂಟ್ರಾಕ್ಟ್ ಅಂತ ಕೇಳ್ದ. ಆಗ ಯದ್ವಿಕಾ ಮಧ್ಯೆ ಬಾಯಿ ಹಾಕಿ, ಮಿಸ್ಟರ್ ಅರಸ್, ಇಷ್ಟು ಬೇಗ ಮರ್ತ್ಬಿಟ್ರಾ? ಆಗ್ಲೇ ಹೇಳಿದ್ನಲ್ಲ ಇವತ್ತು ನನ್ನ ಕಾಂಟ್ರಾಕ್ಟ್ ಸೈನ್ ಇದೆ ಅಂತ. ಇನ್ಫ್ಯಾಕ್ಟ್ ನಾನಿವತ್ತು ಇಲ್ಲಿಗೆ ಬಂದಿದ್ದೆ ಆ ಕೆಲ್ಸಕ್ಕೆ ಅಂತ ನೆನಪು ಮಾಡೋದಕ್ಕೆ ಟ್ರೈ ಮಾಡಿದ್ಲು. ಅಷ್ಟೊತ್ತು ಟೇಬಲ್ ಮೇಲಿದ್ದ ಒಂದೊಂದೇ ಫೈಲ್ಸ್ನ ಚೆಕ್ ಮಾಡ್ತಿದ್ದ ಅಮೋಘ್ ಅವಳು ಮಾತು ಕೇಳಿ ಅದನ್ನ ಕ್ಲೋಸ್ ಮಾಡ್ದ. ಅವನು ಏನೂ ಮಾತಾಡದೇ ಇದ್ರು ತನ್ನ ಚೇರಿಗೆ ಹೊರಗಿ ಅವರಿಬ್ಬರನ್ನೇ ನೋಡ್ತಾ ಸ್ಮೈಲ್ ಮಾಡ್ದ. ಆದ್ರೆ ಆ ಸ್ಮೈಲ್ ಅರ್ಥ ಏನು ಅಂತ ಅವರಿಬ್ರಿಗೂ ಗೊತ್ತಾಗ್ಲಿಲ್ಲ. ಅಂಕಿತಾ ಅಂತೂ ಹೇಗಾದ್ರೂ ಮಾಡಿ ಅವನನ್ನ ಒಪ್ಪಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ಲು. ಹಾಗಾಗಿ ಪ್ಲೀಸ್ ಸರ್, ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ನಾನು ಒಪ್ಕೋತೀನಿ, ಆದ್ರೆ ನಾನ್ ಮಾಡಿದ ತಪ್ಪಿಗೆ ಯದ್ವಿಕಾ ಶಿಕ್ಷೆ ಕೊಡ್ಬೇಡಿ. ಒಂದು ಕೆಲಸ ಮಾಡೋಣ, ನಿಮ್ಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು ಅನ್ಸುತ್ತೋ ಅದನ್ನ ನನಗೆ ಕೊಡಿ, ಆದ್ರೆ ಯದ್ವಿಕಾ ಕಾಂಟ್ರಾಕ್ಟ್ಗೆ ಪ್ಲೀಸ್ ಸೈನ್ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಅದೇ ಸಮಯಕ್ಕೆ ಯಾರೋ ಅಮೋಘ್ನ ಕ್ಯಾಬಿನ್ಗೆ ನಾಕ್ ಮಾಡಿದ ಸೌಂಡ್ ಆಯ್ತು. ಸಾರಿ ಟು ಇಂಟರಪ್ಟ್ ಯು ಸರ್, ಬಟ್ ನಿಮ್ಮನ್ನ ನೋಡಕ್ಕಂತ ಚಕ್ರವರ್ತಿ ಗ್ರೂಪ್ಸ್ ಇಂದ ಪ್ರೀತಮ್ ಚಕ್ರವರ್ತಿ ಅವ್ರು ಬಂದಿದ್ದಾರೆ. ಅರ್ಜೆಂಟ್ ಆಗಿ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ಲು. ಪ್ರೀತಮ್ ಚಕ್ರವರ್ತಿ ಹೆಸರು ಕೇಳಿದ್ದೆ ಅಮೋಘನ್ ಮುಖದಲ್ಲಿ ಸಿಟ್ ಕಾಣಿಸ್ಕೊಂತು. ಅವನು ಕೋಪದಲ್ಲಿ, ಪ್ರೀತಮ್ ಚಕ್ರವರ್ತಿನ ಮೊದಲು ಆ ಇಡಿಯಟ್ನ ಹೊರಗೆ ಹಾಕಿ, ನನಗೆ ಅವನ ಜೊತೆ ಒಂದು ಸೆಕೆಂಡು ಮಾತಾಡಕ್ ಇಷ್ಟ ಇಲ್ಲ. ಹಾಗೆ ಇನ್ ಮುಂದೆ ಚಕ್ರವರ್ತಿ ಗ್ರೂಪ್ಸ್ ಅವರಿಗೆ ನಮ್ ಜೊತೆ ಡೀಲ್ ಮಾಡ್ಕೋಬೇಕು ಅಂದ್ರೆ ಪ್ರೀತಮ್ ಬಿಟ್ಟು ಬೇರೆ ಯಾರನ್ನಾದ್ರೂ ಕಳ್ಸಕ್ ಹೇಳಿ ಅಂತ ಆರ್ಡರ್ ಮಾಡ್ದ. ಭಾವನಾ ಈ ಮೆಸೇಜ್ ಪ್ರೀತಮ್ಗೆ ಪಾಸ್ ಮಾಡಿದ್ದೆ ಅವನಿಗೆ ಕೋಪ ತಡ್ಕೊಳಕ್ ಆಗ್ಲಿಲ್ಲ. ರುಕ್ಮಿಣಿ ದೇವಿಗೆ ಪ್ರೀತಮ್ ವಿಷಯ ಗೊತ್ತಾಗಿದ್ದೆ ಅವರು ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಮೀಟಿಂಗ್ ಕರೆದ್ರು. ಸ್ವಲ್ಪ ಸಮಯಕ್ಕೆ ಎಲ್ಲರೂ ಒಂದ್ ಕಡೆ ಬಂದು ಸೇರ್ತಿದ್ದಂಗೆ ಮಾತು ಶುರು ಮಾಡಿದ ರುಕ್ಮಿಣಿ ದೇವಿ, ನಿಮ್ಗೆಲ್ಲ ಈಗಾಗಲೇ ವಿಷಯ ಗೊತ್ತಾಗಿರ್ಬೋದು, ಇವತ್ತು ಪ್ರೀತಮ್ ಅರಸು ಮೀಡಿಯಾಗೆ ಹೋಗಿದ್ದ, ಆದ್ರೆ ಅವನು ಹೋಗಿದ್ ಕೆಲ್ಸ ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಿದ್ರು. ಆಗಷ್ಟೇ ಮನೆಯೊಳಗೆ ಬರ್ತಾ ಇದ್ದ ಪ್ರೀತಮ್ ಈ ಮಾತು ಕೇಳಿದ್ದೇ ಸಿಟ್ಟಾಗಿ, ಏನೋ ಸಕ್ಸಸ್ ಆಗದ ಅಜ್ಜಿ, ಅವ್ರು ನನ್ನನ್ನ ಮೀಟ್ ಮಾಡಕ್ಕೆ ಒಪ್ಲಿಲ್ಲ. ಆ ಹೊಸ ಸಿಇಒ ತನ್ನನ್ನ ತಾನು ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ, ನನ್ನನ್ನ ಇಡಿಯಟ್ ಅಂತ ಹೇಳ್ದ ಗೊತ್ತಾ? ಅಷ್ಟೇ ಅಲ್ಲ, ಇಮಿಡಿಯೇಟ್ ಆಗಿ ಆಫೀಸ್ ಇಂದ ಹೊರಗೆ ಕಳ್ಸಕ್ ಹೇಳ್ದ. ಇನ್ಯಾವತ್ತೂ ನಾನು ಆ ಕಡೆ ಮುಖ ಹಾಕ್ಬಾರ್ದಂತೆ, ಹಾಗೆ ಹೇಳಿ ಕಳ್ಸಿದಾನವನು ಅಂತ ಕೂಗಾಡಕ್ ಶುರು ಮಾಡ್ದ. ಪ್ರೀತಮ್ ಮುಖ ಅಂತೂ ಸಿಟ್ಟಲ್ಲಿ ಕೆಂಪಾಗ್ಬಿಟ್ಟಿತ್ತು. ಆದ್ರೂ ಅಲ್ಲಿರೋರು ಯಾರಿಗೂ ಅವನಿಗಾಗಿರೋ ಅವಮಾನಕ್ಕೆ ಅರಸು ಮೀಡಿಯಾದಿಂದ ಎಕ್ಸ್ಪ್ಲನೇಷನ್ ಕೇಳೋ ಧೈರ್ಯ ಇರಲಿಲ್ಲ. ರುಕ್ಮಿಣಿ ದೇವಿ ಕೂಡ ಈಗ ಪ್ರೀತಮ್ನ ಸಮಾಧಾನ ಮಾಡೋ ಬದಲು ಬೇರೆ ಯಾವ ದಾರಿನೂ ಕಾಣಲಿಲ್ಲ. ಐ ಆಮ್ ಸಾರಿ ಪ್ರೀತು, ನಿಂಗೆ ಇವತ್ತು ತುಂಬಾ ಹರ್ಟ್ ಆಗಿರ್ಬೇಕಲ್ಲ ಅಂತ ಅವರು ಪ್ರೀತಮ್ ಭುಜ ಸವರ್ತಾ ಅವರನ್ನ ಸಮಾಧಾನ ಮಾಡಕ್ ಟ್ರೈ ಮಾಡಿದ್ರು. ನಂತರ ಮೀಟಿಂಗ್ಗೆ ಬಂದಿರೋ ಎಲ್ಲಾರನ್ನೂ ಉದ್ದೇಶಿಸ್ತಾ, ನನಗ್ ಬಂದಿರೋ ಮಾಹಿತಿ ಪ್ರಕಾರ ಹೊಸ ಸಿಇಒ ಇನ್ನೂ ಚಿಕ್ಕ ಹುಡುಗ, ಹಾಗಾಗಿ ನ್ಯಾಚುರಲಿ ಅವನಲ್ಲಿ ತನ್ನ ಪೊಸಿಷನ್ ಬಗ್ಗೆ ಸ್ವಲ್ಪ ಅಹಂಕಾರ ಇದ್ದೇ ಇರುತ್ತೆ. ಆದ್ರೆ ಇಲ್ಲೊಂದು ಒಳ್ಳೆ ಸೈನ್ ಕೂಡ ಇದೆ. ಯಾವಾಗ ನಾವು ಒಳ್ಳೆ ರೆಪ್ರೆಸೆಂಟೇಟಿವ್ಸ್ ನ ಕಳಿಸ್ತೀವೋ ಆಗ ಅವರು ಕೂಡ ನಮ್ ಜೊತೆ ಡೀಲ್ ಮಾಡಕ್ ರೆಡಿ ಆಗ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಈ ಕೆಲಸ ಮಾಡೋದಕ್ಕೆ ನಿಮ್ಮಲ್ಲಿ ಯಾರು ಸೂಟೇಬಲ್ ಅನ್ಸುತ್ತೆ ಅಂತ ನೀವೇ ಹೇಳ್ಬೇಕು ಅಂತ ಹೇಳ್ತಾ ಎಲ್ರನ್ನೂ ನೋಡಿದ್ರು. ಲಾಸ್ಟ್ ಟೈಮ್ ಇದೇ ರೀತಿ ರುಕ್ಮಿಣಿ ದೇವಿ ಅವರು ಪ್ರಶ್ನೆ ಮಾಡಿದಾಗ ಎಲ್ಲರೂ ಈ ಕೆಲ್ಸಕ್ಕೆ ಮುಂದೆ ಬಂದಿದ್ರು. ಆದ್ರೆ ಈ ಸಲ ಪ್ರೀತಮ್ಗಾದ ಗತಿ ನೋಡಿ ಬೇರೆ ಯಾರಿಗೂ ಮುಂದೆ ಬರಕ್ ಧೈರ್ಯನೇ ಬರಲಿಲ್ಲ. ಅವರೆಲ್ಲ ಟೆನ್ಷನ್ ಅಲ್ಲಿ ಒಬ್ರು ಮುಖ ಇನ್ನೊಬ್ರು ನೋಡ್ತಾ ಕೂತ್ಕೊಂಡ್ರು. ಆದ್ರೆ ಅಷ್ಟರಲ್ಲಿ ಏನೋ ಯೋಚನೆ ಮಾಡಿದ ಪ್ರೀತಮ್ ಎದ್ದು ನಿಂತ್ಕೊಂಡು, ಅಜ್ಜಿ, ಈ ಕೆಲ್ಸಕ್ಕೆ ಯಾರು ಸೂಟೇಬಲ್ ಅಂತ ನನಗ್ ಗೊತ್ತು. ನೀವು ಯಾವುದೇ ಟೆನ್ಷನ್ ಇಲ್ಲದೆ ಲೀಲಾನ ಡೀಲ್ ಮಾಡಕ್ ಕಳಿಸಿ, ಅವಳು ಈ ಕೆಲ್ಸದಲ್ಲಿ ಪಕ್ಕಾ ಸಕ್ಸಸ್ ಆಗ್ತಾಳೆ, ನೋಡ್ತಾ ಇರಿ ಅಂತ ಹೇಳ್ದ. ಪ್ರೀತಮ್ ಮಾತ್ ಕೇಳಿದ್ದೆ ಲೀಲಾ ಎದೆ ಧಸಕ್ಕಂತು. ಅವಳಿಗೆ ಮೊದ್ಲಿಂದಾನು ಈ ಪ್ರೀತಮ್ಗೆ ತನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಅನ್ನೋ ವಿಷಯ ಗೊತ್ತಿತ್ತು. ಆದ್ರೆ ಅವಳು ಯಾವತ್ತೂ ಇವನಿಂದ ಇಂಥ ನಡತೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈಗ ಎಲ್ಲರ ಕಣ್ಣು ತನ್ನ ಮೇಲೆ ಇದೆ ಅನ್ನೋದು ಗೊತ್ತಾಗಿ ಅವಳಿಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವಳು ರುಕ್ಮಿಣಿ ದೇವಿ ಹತ್ರ ತನ್ನಿಂದ ಈ ಕೆಲಸ ಆಗಲ್ಲ ಅಂತ ಹೇಳಕ್ ಟ್ರೈ ಮಾಡಿದ್ಲು. ಆದ್ರೆ ಅವಳಿಗಾಗ್ತಿರೋ ಗಾಬರಿಗೆ ಬಾಯಿಂದ ಒಂದು ಪದನೂ ಹೊರಡ್ಲಿಲ್ಲ. ಲೀಲಾ ಹೇಗಾದ್ರೂ ಮಾಡಿ ಈ ಸಮಸ್ಯೆಯಿಂದ ಹೊರಗ್ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ಪ್ರೀತಮ್ ಮತ್ತೆ ಬಾಯ್ ಹಾಕ್ದ. ಐ ನೋ ಲೀಲಾ, ನಿನಗಿದನ್ನ ಮಾಡೋದಕ್ಕೆ ಕಷ್ಟ ಅನ್ನಿಸ್ಬಹುದು, ಆದ್ರೆ ಅಜ್ಜಿ ನಿನಗೊಂದು ಚಾನ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಿನ್ನ ಕಂಪನಿ ದಿವಾಳಿ ಆಗಕ್ ಬಂದಿರೋ ವಿಷಯ ನಮ್ಮೆಲ್ರಿಗೂ ಗೊತ್ತು. ಇನ್ನು ನಿನಗೆ ಅದೆಷ್ಟೋ ಕೋಟಿ ಹಣ ಬೇಕಂತ ಹೇಳ್ತಿದ್ದಲ್ಲ, ಅದನ್ನ ನಾವು ಕೊಡ್ತೀವಿ. ಅದರ ಬದಲಾಗಿ ನೀನು ಈ ಡೀಲ್ ಕ್ರ್ಯಾಕ್ ಮಾಡಬೇಕು.
ಒಂದ್ ವೇಳೆ ನೀನೇನಾದ್ರೂ ಇದರಲ್ಲಿ ಸಕ್ಸಸ್ ಆದ್ರೆ ನಿನ್ನ ಕಂಪ್ನಿನ ಉಳಿಸ್ಕೊಡೋ ಜವಾಬ್ದಾರಿ ನಮ್ದು ಅಂತಂದ ಪ್ರೀತಮ್. ಹಾಗಾದ್ರೆ ಪ್ರೀತಮ್ನ ಈ ಆಫರ್ಗೆ ಲೀಲಾ ಉತ್ತರ ಏನು? ಕೊನೆಗೂ ಅವಳಿಗೆ ಅರಸು ಮೀಡಿಯಾದ ಹೊಸ ಸಿಇಒ ಯಾರು ಅಂತ ಗೊತ್ತಾಗುತ್ತಾ? ಪ್ರೀತಮ್ ಮಾತ್ ಕೇಳಿ ಲೀಲಾ ಇನ್ನೂ ಶಾಕ್ ಅಲ್ಲೇ ಇದ್ಲು. ಅವಳಿಗೆ ಈ ಪ್ರಾಬ್ಲಮ್ ಇಂದ ಹೇಗ್ ಹೊರಗೆ ಬರಬೇಕು ಅಂತಾನೆ ಅರ್ಥ ಆಗ್ತಾ ಇರ್ಲಿಲ್ಲ. ಅದೇ ಟೈಮ್ಗೆ ರುಕ್ಮಿಣಿ ದೇವಿ ಹತ್ರ ಹೋದ ಪ್ರೀತಮ್, ನಾನ್ ಹೇಳಿದ್ದು ಕರೆಕ್ಟ್ ಇದೆಯಲ್ಲ ಅಜಯ್, ಲೀಲಾ ಆಲ್ರೆಡಿ ಒಂದ್ ಕಂಪ್ನಿ ನಡೆಸ್ತಾ ಇದ್ದಾಳೆ, ಅವಳ ಪಾಲಿಗೆ ಇಂಥ ಡೀಲ್ಸ್ ಹ್ಯಾಂಡಲ್ ಮಾಡಿ ಅಭ್ಯಾಸ ಇರುತ್ತೆ, ಅವಳೇ ಈ ಸಲ ಹೋಗ್ಲಿ, ನೀವೇನಂತೀರಿ? ಅವ್ರಿಗೆ ಲೀಲಾ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲದೆ ಇದ್ರು ಪ್ರೀತಮ್ಗೋಸ್ಕರ ಒಪ್ಪಿ ತಲೆ ಆಡ್ಸೋದು. ಲೀಲಾ, ಪ್ರೀತು ಹೇಳ್ತಿರೋದು ಸರಿಯಾಗಿದೆ, ಈ ಸಲ ನೀನೇ ಅರಸು ಮೀಡಿಯಾಗೆ ಹೋಗಿ ಅವ್ರನ್ನ ಒಪ್ಸಕ್ ಟ್ರೈ ಮಾಡು. ಆದ್ರೆ ಒಂದು ಮಾತ್ರ ಸರಿಯಾಗಿ ನೆನ್ಪಿಟ್ಕೋ, ಯಾವುದೇ ಕಾರಣಕ್ಕೂ ನನ್ನ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡ್ಬೇಡ. ಈ ಕೆಲಸನ ನೀನು ಮಾಡ್ಲೇಬೇಕು. ಹೇಗ್ ಮಾಡ್ತೀಯೋ ಅದು ನಿನಗ್ ಬಿಟ್ಟಿದ್ದು. ನಿನ್ನ ಫ್ಯಾಮಿಲಿಗೀಗ ನಿನ್ನ ಅವಶ್ಯಕತೆ ಇದೆ. ಇಂಥ ಟೈಮಲ್ಲಿ ನಮ್ಮ ಕೈ ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಅವಳ ಕಡೆ ತಿರುಗಿನೂ ನೋಡದೆ ಪ್ರೀತಮ್ ಜೊತೆ ಅಲ್ಲಿಂದ ಹೊರಟೋದ್ರು. ಎಲ್ರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಹೋಗ್ತಾ ಇದ್ರೆ ಲೀಲಾ ಮಾತ್ರ ಶಾಕ್ ಆಗಿ ಅಲ್ಲೇ ಕೂತ್ಕೊಂಡ್ಳು. ಅಲ್ಲಿ ಯಾರಿಗೂ ಅವಳ ಫೀಲಿಂಗ್ಸ್ ಬಗ್ಗೆ, ಅವಳೇನ್ ಹೇಳಕ್ ಹೊರಟಿದ್ದಾಳೆ ಅನ್ನೋದ್ರ ಬಗ್ಗೆ ಸ್ವಲ್ಪನೂ ಕೇರ್ ಇರ್ಲಿಲ್ಲ. ಆ ಮನೆಯಿಂದ ಹೊರಟ ಲೀಲಾ ಮನ್ಸೀಗ ಗೊಂದಲದ ಗೂಡಾಗಿತ್ತು. ಅವಳೆಷ್ಟು ಯೋಚನೆ ಮಾಡಿದ್ರು ಅರಸು ಮೀಡಿಯಾದ ಸಿಇಒನ ಒಪ್ಸೋದು ಹೇಗೆ ಅಂತ ಮಾತ್ರ ಗೊತ್ತೇ ಆಗ್ಲಿಲ್ಲ. ಸ್ವಲ್ಪ ಟೈಮಲ್ಲೇ ಭಾನು ಮನೆಗೆ ಬಂದಾಗ ಅವಳಿಗೆ ಅಲ್ಲೆಲ್ಲೂ ಅಮೋಘ್ ಕಾಣದೇ ಇರೋದು ನೋಡಿ ಆಶ್ಚರ್ಯ ಆಯ್ತು. ಹಾಗಾಗಿ ಅವಳು ಲೀಲಾ ಹತ್ರನೂ ಅದೇ ಪ್ರಶ್ನೆ ಕೇಳಿದ್ಲು. ಅದಕ್ಕೆ ಲೀಲಾ, ಏನೋ ನಂಗೆ ಗೊತ್ತಿಲ್ಲ ಕಣೆ, ನಾನು ಬೆಳಗ್ಗೆ ಆಫೀಸಿಗೆ ಹೋಗುವಾಗ ಆಲ್ರೆಡಿ ಅಮೋಘ್ ಎಲ್ಲೋ ಹೋಗಿದ್ರು, ಇನ್ನೂ ಬಂದಿಲ್ಲ ಅಂತ ಹೇಳಿದ್ಲು. ಅದನ್ನ ಕೇಳಿದ ಭಾನು ವ್ಯಂಗ್ಯವಾಗಿ ನಗ್ತಾ, ಏನೇ ಹೇಳೋಲಿಲ್ಲ, ನೀನ್ ನಿಜವಾಗ್ಲೂ ಗ್ರೇಟ್ ಕಣೆ. ನಿನ್ನ ಜಾಗದಲ್ಲಿ ಪ್ರಪಂಚದ ಬೇರೆ ಯಾವ ಹುಡುಗಿ ಇದ್ದಿದ್ರು ಇಷ್ಟೊತ್ತಿಗೆ ಡಿವೋರ್ಸ್ ತಗೊಂಡು ಯಾವುದೋ ಕಾಲ ಆಗಿರ್ತಿತ್ತು. ಇಂಥ ಕೆಲ್ಸಕ್ಕೆ ಬರೋದ್ ಗಂಡನ್ ಇಟ್ಕೊಂಡು ಅದ್ ಹೇಗ್ ಜೀವನ ಮಾಡ್ತಾ ಇದೆಯೇ? ಸ್ವಲ್ಪನಾದ್ರೂ ನಿನ್ ಬಗ್ಗೆ ಯೋಚನೆ ಮಾಡು. ನಿನಗೇನ್ ಕಡಿಮೆ ಆಗಿದೆ ಅಂತ ಈ ರೀತಿ ಆಡ್ತಾ ಇದೆಯಾ? ಮದುವೆ ಆಗಿ 2 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಇದ್ರ ಜೊತೆಗೆ ಈಗ ನಿನ್ನ ಕಂಪನಿಲೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ನಡೀತಾ ಇದೆ. ಒಂದ್ ವೇಳೆ ನೀನು ಯಾವ್ದಾದ್ರು ರಿಚ್ ಹುಡುಗನ ಮದ್ವೆ ಆದ್ರೆ ನಿನ್ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಯೋಚನೆ ಮಾಡು. ನೋಡಲಿಲ್ಲ ಬಂದ ನಿನ್ ಹೀರೋ ಅಂತ ಹೇಳಿದ್ಲು. ಅಮೋಘಂಗೆ ಅವಳ ಮಾತ್ ಕಿವಿಗ್ ಬಿದ್ರು ಅದನ್ನ ತಲೆಗೆ ಹಚ್ಕೊಳ್ದೆ ಲೀಲಾಗೆ ಗ್ರೀಟ್ ಮಾಡಿ ಸೋಫಾ ಮೇಲೆ ಕೂತ್ಕೊಂಡ. ಲೀಲಾ, ನಿನ್ ಕಂಪ್ನಿಗೆ ಈಗ್ಲೂ 50 ಕೋಟಿ ಬೇಕಲ್ವಾ ಅಂತ ಅಮೋಘ್ ಕೇಳ್ದ. ಅದಕ್ಕೆ ಸಿಟ್ಟಾದ ಭಾನು, ಯಾಕೆ ಅದನ್ನ ಯಾಕೆ ಪದೇ ಪದೇ ಕೇಳೋದು ನೀವು? ಅವಳು ಇನ್ನೂ 50 ಕೋಟಿ ಅರೇಂಜ್ ಮಾಡಿಲ್ಲ ಅಂತ ನೀನು ಖುಷಿ ಆಗ್ತಾ ಇದೆಯಾ, ಅಥವಾ ಎಲ್ಲಾದ್ರೂ ಅವಳು ಅರೇಂಜ್ ಮಾಡಿಬಿಟ್ರೆ ಅಂತ ಭಯ ಆಗ್ತಾ ಇದೆಯಾ ಅಂತ ಕೇಳಿದ್ಲು. ನೀನ್ ಇದನ್ನ ತಗೋ, ಇದರಲ್ಲಿ ಕರೆಕ್ಟಾಗಿ 50 ಕೋಟಿ ಇದೆ. ನಾನಿದನ್ನ ಮೊನ್ನೆ ಕ್ಯಾಶಲ್ಲೇ ತಗೋಬರ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅಷ್ಟೊಂದು ಅಮೌಂಟ್ ಕ್ಯಾರಿ ಮಾಡೋದಕ್ಕೆ ಅಲೋ ಮಾಡಲ್ಲ ಅಂತ ಆ ಕಾರ್ಡಲ್ಲಿ ಹಾಕೊಂಡ್ಬಂದಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಹಣ ಬೇಕು ಅಂದ್ರೆ ಹೇಳು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಜೇಬಿಂದ ಒಂದು ಕಾರ್ಡ್ ತೆಗೆದು ಲೀಲಾ ಕೈ ಕೊಟ್ಟ. ಆ ಕಾರ್ಡ್ ನೋಡಿ ಅಮೋಘನ ಮಾತು ಕೇಳಿ ಲೀಲಾ ಸ್ಟನ್ ಆದ್ರೆ ಭಾನು ಜೋರಾಗಿ ನಗಕ್ ಸ್ಟಾರ್ಟ್ ಮಾಡಿದ್ಲು. ಅಲ್ಲ ಅಮೋಘ್, ಇತ್ತೀಚೆಗೆ ಪದೇ ಪದೇ ಮನೆಯಿಂದ ಮಾಯ ಆಗ್ತಿರಂತಲ್ಲ, ಏನ್ ಮಾಡ್ತಾ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಈಗ ಗೊತ್ತಾಯ್ತು ನೋಡಿ, ನೀವು ಕಾಮಿಡಿ ಕ್ಲಾಸಿಗೆ ಹೋಗ್ತಾ ಇದ್ದೀರಿ ಅಂತ. ಯೋ ಬೈ ದ ವೇ, ನೈಸ್ ಜೋಕ್. ನಿನಗಿದು ನಂಬಕ್ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಈ ಸಲ ನಾನು ಸುಳ್ಳು ಹೇಳ್ತಾ ಇಲ್ಲ. ಬೇಕಿದ್ರೆ ನಿನ್ನ ಹತ್ರ ಇರೋ ಕಾರ್ಡ್ ರೀಡರ್ ತಗೊಂಡು ಆ ಕಾರ್ಡಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡಿ ನೋಡು, ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ದ. ಲೀಲಾಗೂ ಕೂಡ ಅಮೋಘ್ನ ಮಾತು ನಂಬೇಕು ಅಂತಾನೆ ಅನ್ಸಿತ್ತು. ಆದ್ರೆ 2 ವರ್ಷದಿಂದ ಅವನಿರೋ ಕಂಡೀಷನ್ ನೋಡಿ ಅವನ ಮೇಲೆ ನಂಬಿಕೆನೆ ಬರ್ತಾ ಇರ್ಲಿಲ್ಲ. ಈಗ ಅಮೋಘ್ನ ಮಾತು ಕೇಳಿ ಅವಳಿಗೂ ಸರಿ ಅನ್ನಿಸ್ತು. ಹಾಗಾಗಿ ಅವಳು ಆ ಕಾರ್ಡ್ ತಗೊಂಡು ಸ್ಟಡಿ ರೂಮ್ ಕಡೆ ಹೋದ್ಲು. ಲೀಲಾ ತನ್ನ ಕಾರ್ಡ್ ರೀಡರ್ ಆನ್ ಮಾಡಿದ್ದೆ ಅಲ್ಲಿಗೆ ಬಂದ ಅಮೋಘ್ ಅವಳ ಕಿವಿ ಹತ್ರ ಬಾಗಿ, ಇದ್ರ ಪಾಸ್ವರ್ಡ್ ನಿನ್ ಬರ್ಡೇ ಅಂತ ಪಿಸುಗುಡ್ದ. ಅವನ್ ಹೇಳ್ದ ಹಾಗೆ ಲೀಲಾ ಪಾಸ್ವರ್ಡ್ ಎಂಟರ್ ಮಾಡಿದ್ದೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ ನೋಡಿ ಶಾಕ್ ಆದ್ಲು. ಅಲ್ಲಿ ನಿಜವಾಗ್ಲೂ 50 ಕೋಟಿ ತೋರಿಸ್ತಾ ಇತ್ತು. ಲೀಲಾ ಅಷ್ಟೊಂದು ಶಾಕ್ ಆಗಿ ನಿಂತಿರೋದನ್ನ ನೋಡಿದ ಭಾನು ಏನ್ ವಿಷಯ ಅಂತ ತಾನು ಬಗ್ ನೋಡಿದ್ಲು. ಅಲ್ಲಿ 50 ಕೋಟಿ ಬ್ಯಾಲೆನ್ಸ್ ತೋರಿಸ್ತಾ ಇರೋದನ್ನ ನೋಡಿ ಅವಳ ಮುಖ ಬೆಳಚ್ಕೊಂತು. ಅದೇ ಸಮಯಕ್ಕೆ ಸರೋಜಾ ಕೂಡ ಮನೆಗೆ ಬಂದಿದ್ರಿಂದ ಇವರು 3 ಜನ ಸ್ಟಡಿ ರೂಮಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಹಾಗಾಗಿ ಅವರು ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾ ಹತ್ರ ಬಂದು ಕಾರ್ಡ್ ರೀಡರ್ ಕಡೆ ನೋಡಿದ್ರು. ಏನೋ 50 ಕೋಟಿನಾ? ಆದ್ರೆ ಒಂದು ಮಾತ್ರ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಲೀಲಾ, ಈ ಹಣ ಯಾವುದೇ ಕೆಟ್ಟ ಕೆಲಸ ಮಾಡಿ ಬಂದಿದ್ದಲ್ಲ. ಹಾಗಾಗಿ ನೀನು ಸ್ವಲ್ಪನೂ ಮುಜುಗರ ಪಡೆದೆ ಯೂಸ್ ಮಾಡ್ಕೊ ಅಂತ ಅಂದ. ಅಲ್ಲಿರೋರು ಯಾರಿಗೂ ಇಷ್ಟೆಲ್ಲ ಆದ್ರೂ ಅಮೋಘನ್ ಮಾತಿನ ಮೇಲೆ ನಂಬಿಕೆನೆ ಬಂದಿರಲಿಲ್ಲ. ಲೀಲಾ ಇನ್ನೂ ಏನಾದ್ರೂ ಸೀನ್ ಕ್ರಿಯೇಟ್ ಆಗೋಕ್ಕೂ ಮುಂಚೆ ಅಮೋಘನ್ ಕೈ ಹಿಡಿದು ತನ್ನ ರೂಮಿಗೆ ಎಳ್ಕೊಂಡು ಹೋದ್ಲು. ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ಲು.
ಅಮೋಘ್ ಲೀಲಾ ಬಿಹೇವಿಯರ್ನ ಪ್ರೀತಿಯಿಂದ ನೋಡ್ತಾ ನಿಂತಿದ್ದ. ಅವನಿಗೆ ಸ್ವಲ್ಪ ಟೈಮ್ ಅವಳು ಕ್ವೆಶನ್ಗೆ ಆನ್ಸರ್ ಮಾಡ್ಬೇಕಲ್ಲ ಅನ್ನೋ ವಿಷಯನೂ ಮರ್ತು ಹೋಗಿತ್ತು. ಇಷ್ಟೆಲ್ಲ ಆದ್ಮೇಲೂ ಕೂಡ ಲೀಲಾ ಇನ್ನೂ ತನ್ನ ಬಗ್ಗೆ ಕನ್ಸರ್ನ್ ಇದ್ದಾಳೆ ಅಂತ ನೋಡಿ ಅಮೋಘಂಗೆ ಖುಷಿ ಆಗ್ತಾ ಇತ್ತು. ಡೋಂಟ್ ವರಿ ಡಿಯರ್, ಇದು 100% ಲೀಗಲ್ ಹಣ. ಹಾಗಾಗಿ ನೀನ್ ಏನು ಚಿಂತೆ ಮಾಡದೆ ಯೂಸ್ ಮಾಡು, ಬಟ್ ಆದಷ್ಟು ಬೇಗ ಯೂಸ್ ಮಾಡಿ ನಿನ್ನ ಕಂಪನಿ ಉಳಿಸ್ಕೊ, ಓಕೆ ಅಂತ ಹೇಳ್ತಾ ರೂಮಿಂದ ಹೊರಗೋದ. ಲೀಲಾಗೆ ಈ ಹಣ ಅಮೋಘನ್ ಕೈ ಎಲ್ಲಿಂದ ಬಂತು ಅಂತ ಗೊತ್ತಾಗ್ಲಿಲ್ಲ. ಆದ್ರೂ ಅವನಷ್ಟು ಕಾನ್ಫಿಡೆಂಟ್ ಆಗಿರೋದನ್ನ ನೋಡಿ ಅವನ ಮಾತನ್ನ ನಂಬಬಹುದು ಅಂತ ಅವಳಿಗನ್ನಿಸ್ತು. ಅಮೋಘ್ ರೂಮಿಂದ ಹೊರಗೆ ಬಂದಾಗ ಭಾನು ಅದಾಗ್ಲೇ ಮನೆಗೆ ಹೋಗಿದ್ಲು. ತನ್ನ ಇಮ್ಯಾಜಿನೇಷನ್ ಎಲ್ಲ ರಾಂಗ್ ಆಗಿರೋದಕ್ಕೆ ಇಲ್ಲಿಂದ ಓಡೋದ್ಲು ಅಂತ ಯೋಚನೆ ಮಾಡಿದ್ದ ಅಮೋಘ್ ಮನ್ಸಲ್ಲೇ ನಕ್ಕ. ಆದ್ರೆ ಅಮೋಘ್ ಇಷ್ಟೊಂದು ಹಣ ತಂದಿದ್ದಾನೆ ಅಂತ ಗೊತ್ತಾದಾಗಿಂದ ಅವನ ಅತ್ತೆ ಸರೋಜಾ ವರ್ಷನೇ ಬದಲಾಗ್ಬಿಟ್ಟಿತ್ತು. ಇಷ್ಟು ದಿನ ಅಮೋಘ್ನ ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇದ್ದಿದ್ ಸರೋಜಾ ಈಗ ಇದ್ಕಿದ್ದಂಗೆ ಅವನ ಬಗ್ಗೆ ಕೇರ್ ಮಾಡಕ್ ಶುರು ಮಾಡ್ಬಿಟ್ರು. ಇದೆಲ್ಲ ದುಡ್ಡಿನ ಮಹಿಮೆ ಅಂತ ಅನ್ಕೊಂಡ ಅಮೋಘ್ ಏನು ಮಾತಾಡದೆ ಸುಮ್ಮನಾದ. ರೀಸೆಂಟ್ ಆಗಿ ಅರಸು ಮೀಡಿಯಾಗೆ ಒಬ್ಬ ಹೊಸ ಸಿಇಒ ಬಂದಿರೋ ವಿಷಯ ಗೊತ್ತಾದಾಗಿಂದ ದೇಶದ ಪ್ರತಿಯೊಂದು ಮೀಡಿಯಾ ಕಂಪ್ನಿನೂ ಕೂಡ ಅದ್ರ ಜೊತೆ ಡೀಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಇತ್ತು. ಆದ್ರೆ ಅರಸು ಮೀಡಿಯಾ ಇದ್ಯಾರಿಗೂ ಒಪ್ಪದೆ ಆಫೀಸಿಗೆ ಬಂದ ಎಲ್ರೂ ರಿಜೆಕ್ಟ್ ಮಾಡಿ ಕಳಿಸ್ತಾನೆ ಇತ್ತು. ಇಂಥ ಸಮಯದಲ್ಲಿ ಮಾರ್ಕೆಟ್ ಅಲ್ಲಿ ಈಗ ಒಂದು ಹೊಸ ನ್ಯೂಸ್ ಹರಡೋಕೆ ಶುರುವಾಯಿತು. ಅದೇ ಅರಸು ಮೀಡಿಯಾ ಚಕ್ರವರ್ತಿ ಗ್ರೂಪ್ಸ್ ಜೊತೆ ಮಾಡ್ಕೊಂಡಿರೋ ಡೀಲ್. ಎಂತೆಂತ ದೊಡ್ಡ ಕಂಪ್ನಿನೇ ಅರಸು ಮೀಡಿಯಾ ರಿಜೆಕ್ಟ್ ಮಾಡಿರುವಾಗ ಅದು ಚಕ್ರವರ್ತಿ ಗ್ರೂಪ್ಸ್ ಅಂತ ಪುಟ್ಟ ಕಂಪ್ನಿ ಜೊತೆ ಕೆಲಸ ಮಾಡೋದಕ್ಕೆ ಹೇಗ್ ಒಪ್ಪಿಗೆ ಕೊಡ್ತು ಅನ್ನೋದೇ ಯಾರಿಗೂ ಅರ್ಥವಾಗದೇ ಇರೋ ವಿಷಯ ಆಗಿತ್ತು. ಉಳಿದವ್ರಿಗೆ ಹೋಗ್ಲಿ, ಸ್ವತಃ ಆ ಡೀಲ್ ಕ್ರ್ಯಾಕ್ ಮಾಡ್ಕೊಂಡ್ ಬಂದಿರೋ ಲೀಲಾಗೂ ಇದು ಅರ್ಥ ಆಗಿರ್ಲಿಲ್ಲ. ಅವಳು ಮಾತಾಡಕ್ಕೆ ಅಂತ ಅರಸು ಮೀಡಿಯಾಗೆ ಹೋಗಿದ್ಲು. ಆದ್ರೆ ಅವಳಿಗಲ್ಲಿ ಅದ್ರ ಸಿಇಒ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೂ ಅಲ್ಲಿ ಯಾರು ಅವಳಿಗೆ ಸ್ವಲ್ಪನೂ ಕಾಡಿಸ್ದೆ ಅವಳ ಜೊತೆ ಡೀಲ್ ಸೈನ್ ಮಾಡಿ ಕಳ್ಸಿದ್ರು. ಪ್ರೀತಮ್ ಅಂತ ಸ್ಕಿಲ್ಡ್ ವ್ಯಕ್ತಿ ಹೋದಾಗ್ಲೇ ಅವನನ್ನ ಮಾತಾಡಿಸ್ದೆ ಅವಮಾನ ಮಾಡಿ ಕಳಿಸಿದಾಗ ತನಗೆ ಮಾತ್ರ ಅದ್ ಯಾಕೆ ಇಷ್ಟೊಂದು ಈಸಿಯಾಗಿ ಕೆಲಸ ಮುಗ್ದೋಯ್ತು ಅಂತ ಲೀಲಾಗ್ ಅರ್ಥನೇ ಆಗ್ಲಿಲ್ಲ. ಏನೇ ಆದ್ರೂ ಇದೆಲ್ಲದ್ರ ಹಿಂದೆ ಫಸ್ಟ್ ಟೈಮ್ ಲೀಲಾ ಸ್ಟೇಟಸ್ ಚಕ್ರವರ್ತಿ ಫ್ಯಾಮಿಲಿಲಿ ಹೆಚ್ಚಾಗಿತ್ತು. ಮೊದಲು ಅವಳನ್ನ ಕೀಳಾಗಿ ನೋಡ್ತಿದ್ದವರು ಕೂಡ ಈಗ ತುಂಬಾ ಗೌರವದಿಂದ ಮಾತಾಡ್ಸಕ್ ಶುರು ಮಾಡಿದ್ರು. ರುಕ್ಮಿಣಿ ದೇವಿ ಅಂತೂ ಈ ಡೀಲ್ ಕ್ರ್ಯಾಕ್ ಆಗಿರೋ ಖುಷಿಗೆ ಒಂದು ದೊಡ್ಡ ಪಾರ್ಟಿನೇ ಅರೇಂಜ್ ಮಾಡಿದ್ರು. ಅದರಲ್ಲಿ ಈ ಸಲ ಕೇವಲ ಚಕ್ರವರ್ತಿ ಫ್ಯಾಮಿಲಿ ಅಷ್ಟೇ ಅಲ್ಲ, ದೇಶದ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ನೆಲ್ಲ ಇನ್ವೈಟ್ ಮಾಡಲಾಗಿತ್ತು. ಇದರ ಮೂಲಕ ಬಿಸ್ನೆಸ್ ವರ್ಲ್ಡ್ ಅಲ್ಲಿರೋ ಎಲ್ರಿಗೂ ತಮ್ಮ ಸ್ಟೇಟಸ್ ಎಷ್ಟು ಹೆಚ್ಚಾಗಿದೆ ಅಂತ ತಿಳಿಸೋದೇ ರುಕ್ಮಿಣಿ ದೇವಿ ಅವರ ಆಸೆ ಆಗಿತ್ತು. ಅಮೋಘ ಪಾರ್ಟಿಗೆ ಲೀಲಾ ಜೊತೆ ಹೋದ. ಇಷ್ಟು ದೊಡ್ಡ ಡೀಲ್ ಕ್ರ್ಯಾಕ್ ಮಾಡೋದಕ್ಕೆ ಲೀಲಾನೇ ಕಾರಣ ಆಗಿದ್ರಿಂದ ನ್ಯಾಚುರಲ್ ಆಗಿ ಅವಳಿಗವತ್ತು ಅದ್ದೂರಿ ಸ್ವಾಗತನೇ ಸಿಕ್ತು. ಅವಳು ಬಂದಿರೋ ಗೆಸ್ಟ್ ಹತ್ರ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ರಿಂದ ಅಮೋಘ್ ಸೀಟ್ ಹುಡುಕಿ ಕುತ್ಕೊಳ್ಳಕ್ಕೆ ಅಂತ ಹೋದ. ಅವನು ಇನ್ನೇನು ಚೇರ್ ಮೇಲೆ ಕುತ್ಕೋಬೇಕು ಅನ್ನೋಷ್ಟರಲ್ಲಿ ಹಿಂದಿಂದ ಬಂದ ಪ್ರೀತಮ್ ಅವನನ್ನ ತಡಿತಾ, ಇಲ್ಲಿಂದ ಎದ್ದೇಳು, ಈ ಸೀಟಲ್ಲಿ ಬೇರೆಯವ್ರು ಕುತ್ಕೋತಾರೆ ಅಂತ ಆರ್ಡರ್ ಮಾಡ್ದ. ಅಮೋಘ್ ಅದ್ ಯಾರಿರ್ಬೋದು ಅಂತ ಹಿಂದೆ ತಿರುಗಿ ನೋಡಿದಾಗ ಅಲ್ಲೊಬ್ಳು ಬ್ಯೂಟಿಫುಲ್ ಹುಡುಗಿ ಡಾರ್ಕ್ ರೆಡ್ ಗೌನ್ ಅಲ್ಲಿ ನಿಂತ್ಕೊಂಡಿದ್ಲು. ಫಸ್ಟ್ ಅಮೋಘ್ ಅವಳನ್ನ ನೋಡಿ ಸುಮ್ನಾದ್ರೂ ಮತ್ತೇನೋ ನೆನಪಾಗಿ ಅವಳ ಕಡೆ ಟರ್ನ್ ಆದ. ಅವನಿಗೆ ಈ ಹುಡುಗಿನ ಎಲ್ಲೋ ನೋಡಿದೀನಲ್ಲ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಅದ್ ಯಾರು ಅಂತ ಮಾತ್ರ ನೆನಪಾಗ್ಲೇ ಇಲ್ಲ. ಹಾಗಿದ್ರೆ ಯಾರು ಆ ಹುಡುಗಿ? ಅಮೋಘಂಗೂ ಆ ಹುಡುಗಿಗೂ ಏನ್ ಸಂಬಂಧ? ಆ ಹುಡುಗಿನ ನೋಡಿದ ತಕ್ಷಣ ಅಮೋಘ್ ಅವಳ ಮುಖ ತುಂಬಾ ಫೆಮಿಲಿಯರ್ ಅಂತ ಅನ್ಸಕ್ ಶುರುವಾಯ್ತು. ಸೊ ಅವನು ಮತ್ತೆ ಹಿಂತಿರುಗಿ ಅವಳ ಮುಖ ನೋಡ್ದ. ಅದನ್ನ ಅಬ್ಸರ್ವ್ ಮಾಡಿದ ಪ್ರೀತಮ್ ಇರಿಟೇಟ್ ಆಗಿ, ಹೇ ಅಮೋಘ್, ಏನ್ ನೋಡ್ತಾ ಇದೀಯ ಆಗಿಂದ? ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಇಲ್ಲಿಂದ ಎದ್ದೋಗಿ ಬೇರೆ ಸೀಟಲ್ಲಿ ಕುತ್ಕೋ, ಇಲ್ಲಿ ಮೇಘ ಯಜುರ್ವೇದಿ ಕೂರ್ತಾಳೆ ಅಂತ ಹೇಳ್ದ. ಅದಾಗ್ಲೇ ಅಲ್ಲಿ ಸಾಕಷ್ಟು ಜನ ಇವ್ರ ಮಾತು ಕೇಳೋಕೆ ಅಂತ ಸೇರಿದ್ರು. ಲೀಲಾ ಕೂಡ ಪ್ರೀತಮ್ ಇದೆಲ್ಲ ಬೇಕಂತಲೇ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡಿದ್ರು. ಅವನಿಗೆ ಲೀಲಾ ಈ ಡೀಲ್ ಕ್ರ್ಯಾಕ್ ಮಾಡಿದ್ದು ಇನ್ನೂ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿದ್ ಮೇಘ್ನಾನ ಕರ್ಕೊಂಡ್ ಬಂದು ಅವಳನ್ನ ಇಲ್ಲೇ ಕೂರಿಸ್ಬೇಕು ಅಂತ ಹಠ ಮಾಡ್ತಾ ಇದ್ದ. ಆದ್ರೂ ಸುಮ್ನೆ ಸೀನ್ ಕ್ರಿಯೇಟ್ ಮಾಡಕ್ಕೆ ಇಷ್ಟವಿಲ್ಲದ ಲೀಲಾ ಅಮೋಘ್ ಹತ್ರ ಬಂದು, ಅಮೋಘ್ ಪ್ಲೀಸ್ ಸುಮ್ನೆ ರಾಧಾ ಅಂತ ಬೇಡ, ಎಲ್ಲರೂ ನಮ್ನೆ ನೋಡ್ತಾ ಇದಾರೆ, ಪ್ಲೇಸ್ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ಲು. ಲೀಲಾ ಹಾಗೆ ಹೇಳಿದ್ದೆ ಅಷ್ಟೊತ್ತು ಅಲ್ಲೇ ಕೂತ್ಕೊಂಡಿದ್ದ ಅಮೋಘ್, ಸರಿ ನೀನ್ ಹೇಳ್ದಾಗೆ ಆಗ್ಲಿ ಅಂತ ಇಮಿಡಿಯೇಟ್ ಆಗಿ ಎದ್ದು ಬೇರೆ ಕಡೆ ಕೂತ್ಕೊಂಡ. ಅಮೋಘ್ ಇನ್ನೊಂದ್ ಕಡೆ ಹೋಗಿದ್ದೆ ಮೇಘ ಆ ಪ್ಲೇಸಿಗೆ ಬಂದು ಕೂತ್ಕೊಂಡ್ಲು. ಕೂತ್ಕೋಬೇಕಾದ್ರೆ ಅವಳ ಕಣ್ಣಿಗೆ ಲೀಲಾ ಹಾಕೊಂಡ್ ಬಂದಿದ್ದ ಡ್ರೀಮ್ ಲವರ್ ನೆಕ್ಲೆಸ್ ಕಾಣಿಸ್ತು. ಮೇಘಾಗೆ ಅದನ್ನ ಲೀಲಾ ಕೂತ್ಕೆಯಲ್ಲಿ ನೋಡಿ ನಂಬಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಮೇಘಾ ಫ್ಯಾಮಿಲಿ ತುಂಬಾ ಟೈಮಿಂದ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾ ಬಂದಿತ್ತು. ಅವ್ರ ಹತ್ರ ಸಿಕ್ಕಾಪಟ್ಟೆ ಆಸ್ತಿನೂ ಇದ್ದಿದ್ರಿಂದ ದೇಶದ ಅತ್ಯಂತ ದೊಡ್ಡ ಶ್ರೀಮಂತರಲ್ಲಿ ಮೇಘಾ ಫ್ಯಾಮಿಲಿ ಕೂಡ ಒಂದಾಗಿತ್ತು. ಇಷ್ಟೊಂದು ಆಸ್ತಿ ಇದ್ದು ಜ್ಯುವೆಲರಿ ಬಿಸ್ನೆಸ್ ಅಲ್ಲೇ ಇದ್ರೂ ಕೂಡ ಮೇಘಾಗೆ ಇದುವರೆಗೂ ಆ ಡ್ರೀಮ್ ಲವರ್ ನೆಕ್ಲೆಸ್ ಪರ್ಚೇಸ್ ಮಾಡಕ್ ಮಾತ್ರ
ಸಾಧ್ಯ ಆಗಿರಲಿಲ್ಲ. ಸೊ ಅಂಥ ರೇರ್ ನೆಕ್ಲೆಸ್ ಈಗ ಲೀಲಾ ಕುತ್ತಿಗೆಯಲ್ಲಿ ನೋಡಿ ಅವಳಿಗೆ ನ್ಯಾಚುರಲ್ ಆಗಿ ಆಶ್ಚರ್ಯ ಆಯಿತು. ತುಂಬ ಟೈಮಿಂದ ಮೇಘ ಹಾಗೆ ತನ್ನನ್ನೇ ನೋಡ್ತಾ ಇರೋದನ್ನ ಲೀಲಾ ಕೂಡ ಅಬ್ಸರ್ವ್ ಮಾಡಿದ್ಲು. ಅವಳಿಗೆ ಅದರಿಂದ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಫೀಲ್ ಆಗಿತ್ತು. ಹಾಗಾಗಿ ಲೀಲಾ ಡೈರೆಕ್ಟ್ ಆಗಿ ಐ ಆಮ್ ಸಾರಿ ಮಿಸ್ ಯಜುರ್ವೇದಿ, ಆದರೆ ನೀವ್ಯಾಕಾಗ್ಲಿಂದ ನನ್ನನ್ನು ಹಾಗೆ ಸ್ಟೇರ್ ಮಾಡ್ತಿದ್ದೀರಾ? ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ನನಗೆ ಇದರಿಂದ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಂತ ಹೇಳಿದ್ಲು. ಅದನ್ನು ಕೇಳಿದ ಮೇಘ, ಓ ಸಾರಿ, ಆ್ಯಕ್ಚುಲಿ ನಾನು ನೋಡ್ತಾ ಇದ್ದಿದ್ದು ನಿಮ್ಮನ್ನಲ್ಲ, ನಿಮ್ಮ ಕುತ್ತಿಗೆಯಲ್ಲಿರೋ ಡ್ರೀಮ್ ಲವರ್ ನೆಕ್ಲೆಸ್ನ. ನನಗೆ ಈ ನೆಕ್ಲೆಸ್ ತುಂಬ ಇಷ್ಟ, ಇದನ್ನ ತಗೋಬೇಕು ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದೀನಿ, ಬಟ್ ಇಲ್ಲಿ ತನಕ ಆಗಲಿಲ್ಲ. ಆ್ಯಂಡ್ ನನಗಿರೋ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ, ಇದು ಪಕ್ಕಾ ರಿಯಲ್ ನೆಕ್ಲೆಸ್, ಅದಕ್ಕೆ ಆಗ್ಲಿಂದ ನೋಡ್ತಾ ಇದ್ದೆ. ಎಲ್ಲಿಂದ ತಗೊಂಡ್ರಿ ನೀವು ಇದನ್ನ ಅಂತ ಕೇಳಿದ್ಲು. ಅದಕ್ಕೆ ಲೀಲಾ, ಈ ನೆಕ್ಲೆಸ್ ನನಗೆ ನನ್ನ ಫ್ರೆಂಡ್ ಒಬ್ರು ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿದ್ಲು. ಅದನ್ನ ಕೇಳಿದ ಮೇಘ, ನೈಸ್, ಹಾಗೆ ನನಗೊಂದು ಫೇವರ್ ಮಾಡ್ತೀರಾ? ನಿಮ್ಮ ಫ್ರೆಂಡ್ ಹತ್ರ ನನಗೂ ಇಂಥದ್ದೊಂದು ನೆಕ್ಲೆಸ್ ಆರ್ಡರ್ ಮಾಡಕ್ಕೆ ಹೇಳ್ತೀರಾ ಅಂತ ಕೇಳಿದ್ಲು. ಮೇಘ ಪ್ರಶ್ನೆಗೆ ಲೀಲಾಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವಳು ಸೈಲೆಂಟ್ ಆಗಿ ಕೂತಿರೋದನ್ನ ನೋಡಿದ ಮೇಘ ಅರ್ಥ ಮಾಡ್ಕೊಂಡವಳು ಹಾಗೆ, ಓ ತಪ್ಪು ತಿಳ್ಕೊಬೇಡಿ, ನಾನೇನು ನಿಮ್ಮ ಫ್ರೆಂಡ್ ಹತ್ರ ನನಗೂ ಗಿಫ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲ, ನಾನು ಅವ್ರಿಗೆ ಡಬಲ್ ಪ್ರೈಸ್ ಕೊಡ್ತೀನಿ, ಅವರು ಜಸ್ಟ್ ಇನ್ನೊಂದು ಪೀಸ್ ಆರ್ಡರ್ ಮಾಡಿದ್ರೆ ಸಾಕು ಅಂತ ಹೇಳಿದ್ಲು. ಮೇಘ ಮಾತು ಕೇಳಿ ಅಲ್ಲಿರೋರು ಎಲ್ರಿಗೂ ಶಾಕ್ ಆಯ್ತು. ಓ ಶ್ಯೂರ್, 1 ಮಿನಿಟ್ ಅಂತ ಹೇಳ್ತಾ ತನ್ನ ಪರ್ಸಿಂದ ಮೊಬೈಲ್ ತೆಗೆದು ಬಾಲಾಗೆ ಕಾಲ್ ಮಾಡಿ ಫೋನನ್ನ ಸ್ಪೀಕರ್ಗೆ ಹಾಕಿದ್ಲು. ಲೀಲಾ ಬಾಲಾಗೆ ಕಾಲ್ ಮಾಡಿರೋದನ್ನ ನೋಡಿದ ಸರೋಜಾಗೆ ಈ ನೆಕ್ಲೆಸ್ ಅವನೇ ಕೊಟ್ಟಿದ್ದು ಅಂತ ಗೊತ್ತಾಗಿ ಟೆನ್ಷನ್ ಆಯ್ತು. ಅವರು ಇನ್ಮೇಲೆ ಇದೇ ವಿಷಯಕ್ಕೆ ಮಗಳು ಅಳಿಯ ಇಬ್ರು ಜಗಳಾಡಿದ್ರೆ ಅಂತ ವರಿಡ್ ಲುಕ್ಕಲ್ಲಿ ಅಮೋಘ್ನ ಕಡೆ ನೋಡಿದ್ರು. ಆದರೆ ಅವನು ಮಾತ್ರ ಇದ್ಯಾವುದನ್ನು ತಲೆಗೆ ಹಾಕೊಳ್ಳದೆ ಆರಾಮಾಗಿ ಸ್ಮೈಲ್ ಮಾಡ್ತಾ ಕೂತ್ಕೊಂಡಿದ್ದ. ಅಮೋಘಂಗೆ ಆಲ್ರೆಡಿ ಲೀಲಾ ಯಾರು ಕಾಲ್ ಮಾಡ್ತಾ ಇರೋದು ಅಂತ ಗೊತ್ತಾಗಿತ್ತು. ಬಾಲಾ, ನಾನು ಶ್ರೀಲೀಲಾ ಮಾತಾಡ್ತಾ ಇದ್ದೀನಿ, ನಿಮಗೆ ಇನ್ನೊಂದು ಡ್ರೀಮ್ ಲವರ್ ನೆಕ್ಲೆಸ್ ಆರ್ಡರ್ ಮಾಡೋಕ್ಕಾಗತ್ತಾ ಪ್ಲೀಸ್ ಅಂತ ರಿಕ್ವೆಸ್ಟಿಂಗ್ ಟೋನಲ್ಲಿ ಕೇಳಿದ್ಲು. ಕಾಲ್ ಮಾಡಿರೋದು ಶ್ರೀಲೀಲಾ ಅಂತ ಗೊತ್ತಾಗಿದ್ದೆ ಬಾಲಾ ತನ್ನ ವಾಯ್ಸ್ ಸರಿ ಮಾಡಿಕೊಂಡು, ಓ ಶ್ರೀಲೀಲಾನಾ, ಐ ಆಮ್ ಸಾರಿ ಲೀಲಾ, ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದಕ್ಕೆ ಹೇಗೇಗೋ ಮಾತಾಡ್ಬಿಟ್ಟೆ. ಅಂದ ಹಾಗೆ ನೀನು ಆ ಫೇಕ್ ಡ್ರೀಮ್ ಲವರ್ ನೆಕ್ಲೆಸ್ ಬಗ್ಗೆ ಮಾತಾಡ್ತಿರೋದಾ ಅಂತ ಕೇಳ್ದ. ಬಾಲಾ ಬಾಯಿಂದ ಫೇಕ್ ಅಂತ ಕೇಳಿದ್ದೆ ಅಲ್ಲಿ ಕೂತಿದ್ ಲೀಲಾ ಮತ್ತೆ ಮೇಘ ಇಬ್ರಿಗೂ ಶಾಕ್ ಆಯ್ತು. ಅವರಿಬ್ರಿಗೂ ಆ ನೆಕ್ಲೆಸ್ ರಿಯಲ್ ಅಂತಾನೆ ಅನ್ನಿಸ್ತಾ ಇತ್ತು. ಆದ್ರೂ ಬಾಲಾ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಅವರಿಬ್ರಿಗೂ ಗೊತ್ತಾಗ್ಲಿಲ್ಲ. ಲೀಲಾ ಸರ್ಪ್ರೈಸ್ಡ್ ಆಗಿ, ಏನೋ ಫೇಕಾ ಅಂತ ಕೇಳಿದ್ಲು. ಅದಕ್ಕೆ ಬಾಲಾ, ಹೂಲಿಲ್ಲ ಫೇಕೆ, ಅವತ್ತು ನಾನೇನು ಕೊಡಬೇಕು ಅಂತ ತಗೊಂಡ್ಬಂದಿದ್ದು ಫೇಕ್ ನೆಕ್ಲೆಸ್, ಅದಕ್ಕೆ ನಿನ್ ಗಂಡ ಅದನ್ನ ಎಸೆದ್ಬಿಟ್ಟಿದ್ದ, ಕೊನೆಗೆ ನಾನು ಅದನ್ನ ನನ್ನ ಜೊತೆನೆ ಮನೆಗೆ ತಗೊಂಡ್ಬಂದಿದ್ದೆ, ಅದ್ರ ಬಗ್ಗೆನೇ ಕೇಳ್ತಿರೋದ ನೀನು? ಅದೇ ಆಗಿದ್ರೆ ನಾನು ಈಗಲೇ ಸೆಂಡ್ ಮಾಡ್ತೀನಿ ಅಂತ ಕೇಳ್ದ. ಲೀಲಾಗೆ ಈಗ ಏನು ಹೇಳಬೇಕು ಅಂತಾನೆ ಅರ್ಥ ಆಗದೆ, ನೋನೋ ಬಾಲಾ, ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಸುತ್ತೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ನಂತರ ಅವಳು ಮೇಘ ಕಡೆ ತಿರುಗಿ, ಐ ಆಮ್ ಸಾರಿ ಮಿಸ್ ಯಜುರ್ವೇದಿ, ನನಗೆ ನಿಜವಾಗ್ಲೂ ಈ ನೆಕ್ಲೆಸ್ ಯಾರು ಗಿಫ್ಟ್ ಮಾಡಿದ್ದು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ ತಲೆ ತಗ್ಸಿದ್ಲು. ಅದಕ್ಕೆ ಮೇಘ, ಇಟ್ಸ್ ಓಕೆ ಲೀಲಾ, ಮೇ ಬಿ ಆ ನೆಕ್ಲೆಸ್ ತಗೊಳ್ಳೋದು ನನ್ನ ಹಣೆಯಲ್ಲೇ ಬರ್ದಿಲ್ವೇನೋ ಅಂತ ಹೇಳಿದ್ಲು. ಈಗ ಲೀಲಾಗೆ ನಿಜವಾಗ್ಲೂ ತಲೆ ಕೆಟ್ಟೋದಾಗಾಯ್ತು. ಇಷ್ಟೊಂದು ಕಾಸ್ಟ್ಲಿ ನೆಕ್ಲೆಸ್ನ ಹಾಗಾದ್ರೆ ಹೆಸರು ಹೇಳದೆ ತನಗೆ ಯಾರು ಗಿಫ್ಟ್ ಕೊಟ್ಟಿರಬಹುದು ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಇನ್ನೊಂದ್ ಕಡೆ ಅದಾಗ್ಲೇ ಊಟ ಮುಗಿಸಿದ ಅಮೋಘ್ ಟಿಶ್ಯೂ ಪೇಪರ್ ಇಂದ ಕೈ ಒರೆಸ್ಕೊಳ್ತಾ ಆ ಕಡೆ ಈ ಕಡೆ ನೋಡ್ತಾ ಇದ್ದ. ಅವನ್ ಹಾಗೆ ನೋಡುವಾಗ ಲೀಲಾ ಪಕ್ಕದಲ್ಲೇ ಕೂತಿರೋ ಮೇಘ ಅವನ್ ಕಣ್ಣಿಗೆ ಕಾಣಿಸಿದ್ಲು. ಅಮೋಘ್ಗೆ ಸಡನ್ ಆಗಿ ತಾನೊಳ್ಳೆ ಎಲ್ಲಿ ನೋಡಿದೀನಿ ಅಂತ ನೆನಪಾಯ್ತು. ಹಿಂದಿನ ದಿನ ಅಷ್ಟೇ ಅಮೋಘ್ನ ಸೆಕ್ರೆಟರಿ ಭಾವನಾ ಅವನಿಗೊಂದು ಫೈಲ್ ಕೊಟ್ಟಿದ್ಲು. ಅದು ದೇಶದ ಯಾವ್ಯಾವ ಕಂಪನಿ ಅರಸು ಮೀಡಿಯಾ ಜೊತೆ ಕೊಲಾಬರೇಟ್ ಮಾಡ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡಿದೆ ಅಂತ ಇನ್ಫಾರ್ಮೇಶನ್ ಇರೋ ಫೈಲ್ ಆಗಿತ್ತು. ಆ ಫೈಲ್ ಅಲ್ಲಿ ಯಜುರ್ವೇದಿ ಫ್ಯಾಮಿಲಿ ಕೂಡ ಇತ್ತು. ಅವರು ತಮ್ಮ ಕಂಪನಿ ಫೇಸ್ ಅಂತ ಮೇಘ ಯಜುರ್ವೇದಿನೇ ಆಯ್ಕೆ ಮಾಡಿದ್ರು. ಇದೆಲ್ಲ ವಿಷಯ ನೆನಪಾಗಿದ್ದೆ ಅಮೋಘಂಗೆ ಈ ಮೇಘ ಸಾಮಾನ್ಯದ ಹುಡುಗಿಯಲ್ಲ, ತುಂಬಾ ಪವರ್ಫುಲ್ ಅನ್ನೋದು ಅರ್ಥ ಆಯ್ತು. ಅಮೋಘ್ ಹೀಗೆ ಏನೇನೋ ಯೋಚನೆ ಮಾಡ್ತಾ ಇರುವಾಗ್ಲೇ ಸ್ಟೇಜ್ ಮೇಲೆ ಬಂದ ರುಕ್ಮಿಣಿ ದೇವಿ ಮಾತಾಡಕ್ ಶುರು ಮಾಡಿದ್ರು. ಸೈಲೆನ್ಸ್ ಪ್ಲೀಸ್, ನಾವಿವತ್ತು ಇಲ್ಲಿಗೆ ಸೇರಿರೋದು ಲೀಲಾ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದಕ್ಕೆ. ಹಾಗಿದ್ದಾಗ ಅವಳಿದನ್ನ ಹೇಗೆ ಅಚೀವ್ ಮಾಡಿದ್ಲು ಅಂತ ಅವಳು ಬಾಯಿಂದನೇ ಕೇಳದೆ ಇದ್ರೆ ಹೇಗೆ ಹೇಳಿ? ಲೀಲಾ, ಇಲ್ಬಾಮ್ಮ, ನೀನ್ ಈ ಡೀಲ್ ಕ್ರ್ಯಾಕ್ ಮಾಡೋದಕ್ಕೆ ಏನೇನ್ ಮಾಡಿದೆ ಅಂತ ನಮ್ಮೆಲ್ಲರಿಗೂ ಹೇಳ್ಬೇಕು ಅಂತ ಲೀಲಾನ ಸ್ಟೇಜ್ ಮೇಲೆ ಕರೆದ್ರು. ನಾನು ಮಾತಾಡಕ್ಕೆ ಅರಸು ಮೀಡಿಯಾಗೆ ಹೋದಾಗ ಅಲ್ಲಿ ಹೊಸ ಸಿಇಒ ಇರಲಿಲ್ಲ. ಅವ್ರ ಸೆಕ್ರೆಟರಿ ನನ್ನನ್ನು ಒಳಗೆ ಕರ್ಕೊಂಡು ಹೋಗಿ ಡೀಲ್ ಪೇಪರ್ಸ್ ತಂದು ಸೈನ್ ಮಾಡಕ್ ಹೇಳಿದ್ರು ಅಂತ ಹೇಳಿದ್ಲು. ಲೀಲಾ ಮಾತು ಕೇಳಿ ಹಾಲಲ್ಲಿರೋ ಎಲ್ರಿಗೂ ಶಾಕ್ ಆಯ್ತು. ಅವರೆಲ್ಲ, ಏನು ಅಂದ್ರೆ ನಮ್ ಪ್ರೀತಮ್ ಥರ ಲೀಲಾಗೂ ಸಿಇಒನ ಮೀಟ್ ಮಾಡಕ್ ಆಗ್ಲೇ ಇಲ್ವಾ? ಹಾಗಿದ್ರೆ ಅವರು ಡೀಲ್ಗೆ ಹೇಗೆ ಒಪ್ಪಿದ್ರು? ಇದ್ರ ಅರ್ಥ ಇಲ್ಲಿ ಲೀಲಾ ಹಾರ್ಡ್ ವರ್ಕ್ ಏನೂ ಇಲ್ಲ,
ಅವತ್ತು ಆ CEO ಮೂಡ್ ಚೆನ್ನಾಗಿತ್ತು ಅಂತ ಮನಸ್ಸಿಗೆ ಬಂದ ರೀತಿಲಿ ಕಾಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದನ್ನೆಲ್ಲ ಕೇಳಿಸ್ಕೊಂಡ ಪ್ರೀತಮ್ ವ್ಯಂಗ್ಯವಾಗಿ ನಗ್ತಾ, ಹೇ ನೋಡಿದ್ರ ಅಜ್ಜಿ, ಎಲ್ರೂ ಸುಮ್ಮನೆ ನನಗೆ ಸರಿಯಾಗಿ ಕೆಲಸ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ರು, ಆದ್ರೆ ಆಗಿದ್ರಲ್ಲಿ ನಂದೇನು ತಪ್ಪಿರ್ಲಿಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಲೀಲಾಗೆ ಇವತ್ತು ತುಂಬಾ ಇನ್ಸಲ್ಟ್ ಫೀಲ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡ್ರು ಸರೋಜಾ. ಅವರು ಅವಳ ಕೈ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಕ್ ಟ್ರೈ ಮಾಡಿದ್ರು. ಅದನ್ನ ನೋಡಿ ಸರೋಜಾ ಕಡೆ ತಿರುಗಿದ್ ಲೀಲಾ, ಈ ಅಜ್ಜಿಗೆ ನಾವ್ ಏನ್ ಅನ್ಯಾಯ ಮಾಡಿದೀವಮ್ಮ, ನಮ್ ಕಂಡ್ರೆ ಯಾಕಿಷ್ಟು ನೆಗ್ಲೆಕ್ಟ್ ಮಾಡ್ತಾರೆ, ಪ್ರೀತಮ್ ಮೇಲೆ ಯಾಕಿಷ್ಟು ಪ್ರೀತಿ ಅವ್ರಿಗೆ, ಅವನೇನು ಹೇಳಿದ್ರು ಕಣ್ಣು ಮುಚ್ಕೊಂಡು ಒಪ್ತಾರಲ್ಲ ಅಂತ ಕಣ್ಣಲ್ಲಿ ನೀರು ತುಂಬ್ಕೊಂಡು ಹೇಳಿದ್ಲು. ಎಲ್ಲರೂ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ, ಇವತ್ತು ಎಲ್ರ ಬಿಲ್ಲು ನಾನೇ ಪೇ ಮಾಡ್ತೀನಿ. ವೇಟರ್, ಇವತ್ತು ಆ ಲಾಸ್ಟ್ ಟೇಬಲ್ ಒಂದು ಬಿಟ್ಟು ಯಾರ ಹತ್ರನೂ ಬಿಲ್ ಕೇಳ್ಬೇಡ ಅಂತ ಹೇಳ್ದ. ಪ್ರೀತಮ್ ಹಾಗೆ ಪಾಯಿಂಟ್ ಮಾಡಿದ ಕಡೆ ಕೂತಿದ್ದಿದ್ದು ಅಮೋಘ್ ಆಗಿದ್ದ. ಅಮೋಘಂಗೆ ಇದು ಯಾವುದರಿಂದನೂ ಬೇಜಾರೇ ಆಗಿರಲಿಲ್ಲ. ಆದರೂ ಅವನಿಗೆ ಅವಮಾನ ಮಾಡಲೇಬೇಕು ಅಂತ ಹಠ ಹಿಡಿದಿದ್ದ ಪ್ರೀತಮ್ ತನ್ನ ಮಾತನ್ನ ಕಂಟಿನ್ಯೂ ಮಾಡ್ತಾ, ಏನಪ್ಪ ಅಮೋಘ್, ನನ್ನ ಮಾತು ಕೇಳಿ ಬೇಜಾರಾಯ್ತಾ? ನಿನಗೆ ಬೇಜಾರಾದರೂ ನೀನೇ ಪೇ ಮಾಡಬೇಕು. ಅಷ್ಟಕ್ಕೂ ಪೇ ಮಾಡೋದಕ್ಕೆ ನಿನ್ನ ಹತ್ರ ಹಣ ಇದೆ ತಾನೆ, ಅಥವಾ ಈಗಲೂ ನಿನ್ನ ಪಾಕೆಟ್ ಮನಿ ನಿನ್ನ ಹೆಂಡ್ತಿನ ಕೊಡ್ತಾಳ ಅಂತ ಕೇಳ್ದ. ಪ್ರೀತಮ್ ಮಾತು ಕೇಳಿದ ಎಲ್ಲರೂ ಕುತೂಹಲದಿಂದ ಅಮೋಘನ್ನೇ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಹಾಗಿದ್ರೆ ಬೇಕಂತಲೇ ಅವಮಾನ ಮಾಡ್ತಿರೋ ಪ್ರೀತಮ್ ಮಾತಿಗೆ ಅಮೋಘ್ ಏನಂತ ಉತ್ತರ ಕೊಡ್ತಾನೆ? ಪ್ರೀತಮ್ ಇವತ್ತೆಷ್ಟಾಗುತ್ತೋ ಅಷ್ಟು ಅಮೋಘಂಗೆ ಅವಮಾನ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋ ಹಾಗೆ ಆಡ್ತಿದ್ದ. ಅದಕ್ಕೆ ಅವನು ಎಲ್ಲಾರ ಮುಂದೆ ಒಂದೊಂದೇ ವಿಷಯ ಕೆದಕಿ ಅಮೋಘಂಗೆ ಕಾಟ ಕೊಡ್ತಾ ಇದ್ದ. ಪ್ರೀತಮ್ ವ್ಯಂಗ್ಯವಾಗಿ, ಏ ಬ್ರದರ್, ನಾನಂತೂ ಇವತ್ತು ಇಲ್ಲಿರೋರು ಎಲ್ರಿಗೂ ಪೇ ಮಾಡ್ತಾ ಇದ್ದೀನಿ, ಆದರೆ ನಿನ್ನ ಬಿಲ್ ಪೇ ಮಾಡೋಕ್ಕೆ ನಂಗೆ ಯಾಕೋ ಮನಸ್ಸೇ ಇಲ್ಲ. ಸೊ ಅದೊಂದನ್ನು ನೀನೇ ಮಾಡ್ಬಿಡು ಆಯ್ತಾ? ಅಯ್ಯೋ, ನಾನು ಕೇಳೋಕ್ಕೆ ಮರ್ತೋದೆ ನೋಡು, ನಿನ್ನ ಹತ್ರ ಬಿಲ್ ಪೇ ಮಾಡೋಕ್ಕೆ ದುಡ್ಡಿದೆ ತಾನೆ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಿನ್ನ ಹತ್ರ ಮೊದಲೇ ಕೆಲಸ ಏನೂ ಇರಲಿಲ್ಲ, ಪಾಪ ನಿನ್ನ ಪಾಕೆಟ್ ಮನಿನೂ ನಿನ್ನ ಹೆಂಡ್ತಿನೇ ಕೊಡ್ತಾ ಇದ್ಲು, ಈಗಲಾದರೂ ನೀನು ದುಡಿತಾ ಇದ್ದ ಅಥವಾ ಈಗಲೂ ಅವಳೇ ಕೊಡ್ತಾಳ ಅಂತ ಕೇಳ್ದ. ಪ್ರೀತಮ್ ಅಮೋಘಂಗೆ ಎಷ್ಟೇ ಅವಮಾನ ಮಾಡಕ್ಕೆ ಟ್ರೈ ಮಾಡಿದ್ರು ಅವನು ಮಾತ್ರ ಅದ್ಯಾವುದನ್ನು ಮನ್ಸಿಗೆ ಹಚ್ಕೊಳ್ಳದೆ ಸುಮ್ಮನೆ ಕೂತಿದ್ದ. ಮೇಘ ಕಡೆ ಟರ್ನ್ ಆದ ಪ್ರೀತಮ್, ಮಿಸ್ ಯಜುರ್ವೇದಿ, ನೀವಾಗಲೇ ಡ್ರೀಮ್ ಲವರ್ ನೆಕ್ಲೆಸ್ ಬೇಕು ಅಂತ ಹೇಳಿದ್ರಲ್ಲ, ಡೋಂಟ್ ವರಿ, ಅದನ್ನ ತಂದು ಕೊಡೋ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ಮೈನ್. ನನ್ನ ಹತ್ರ ತುಂಬಾ ಕಾಂಟ್ಯಾಕ್ಟ್ಸ್ ಇವೆ, ನಾನು ನಿಮಗೆ ಅದನ್ನ ಗಿಫ್ಟ್ ಮಾಡ್ತೀನಿ ಅಂತ ಕೂಗ್ದ. ಪ್ರೀತಮ್ ಇಷ್ಟು ದೊಡ್ಡ ಆಫರ್ ಮಾಡಿದ್ರು ಮೇಘ ಮಾತ್ರ ಅದರಿಂದ ಏನು ಇಂಪ್ರೆಸ್ ಆದಂಗೆ ಕಾಣಿಸ್ಲಿಲ್ಲ. ಅವಳೀಗ್ಲೂ ಅದೇ ಕೋಲ್ಡ್ ಲುಕ್ ಅಲ್ಲಿ ಥ್ಯಾಂಕ್ ಯು ಮಿಸ್ಟರ್ ಚಕ್ರವರ್ತಿ ಅಂತ ಹೇಳಿದ್ಲು. ಅಷ್ಟರಲ್ಲಿ ಪ್ರೀತಮ್ ಇದ್ದ ಕಡೆ ಒಬ್ಬ ವೇಟರ್ ಬಂದು ಅವನ ಕೈಗೆ ಗೋಲ್ಡ್ ಕಾರ್ಡ್ ಕೊಡ್ತಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಆದ್ರೆ ಈ ಕಾರ್ಡಲ್ಲಿರೋ ಲಿಮಿಟ್ ಇವತ್ತಿನ ಬಿಲ್ ಪೇ ಮಾಡೋದಕ್ಕೆ ಸಾಕಾಗಲ್ಲ ಅಂತ ಹೇಳ್ದ. ನಿನಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ನಮ್ದು ಗೋಲ್ಡ್ ಕಾರ್ಡ್, ಇದ್ರ ಲಿಮಿಟ್ ಎಷ್ಟು ಗೊತ್ತಾ? 10 ಲಕ್ಷ ರೂಪಾಯಿ. ಇದು ಇವತ್ತಿನ ಡಿನ್ನರ್ಗೆ ಸಾಕಾಗಲ್ವಾ ಅಂತ ಕಿರಿಚ್ತ. ಪ್ರೀತಮ್ ಸಿಟ್ ನೋಡಿ ಅವನ್ ಸುತ್ತ ಇದ್ದವರೆಲ್ಲ ಓಡ್ಕೊಂಡು ಅವನನ್ನ ವೇಟರ್ನ ದೂರ ಮಾಡಿದ್ರು. ಐ ಆಮ್ ಸಾರಿ ಸರ್, ಆದರೆ ಇವತ್ತು ನೀವು ಟೋಟಲ್ ಆಗಿ 11 ಲಕ್ಷ ಖರ್ಚು ಮಾಡಿದ್ದೀರಾ, ನಿಮ್ಮ ಗೋಲ್ಡ್ ಕಾರ್ಡ್ ಲಿಮಿಟ್ ಇರೋದು 10 ಲಕ್ಷ, ಅದಕ್ಕೆ ಇನ್ನೂ 1 ಲಕ್ಷ ಬಾಕಿ ಇದೆ ಅಂತ ಹೇಳ್ದ. ಒಂದು ಡಿನ್ನರ್ಗೆ 10.5 ಲಕ್ಷನಾ? ನೀವೇನೆಲ್ರಿಗೂ ಊಟ ಸರ್ವ್ ಮಾಡಿದ್ದೀರಾ ಅಥವಾ ಗೋಲ್ಡ್ ಸರ್ವ್ ಮಾಡಿದ್ದೀರಾ? ನನಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕು, ಇಮಿಡಿಯೇಟ್ ಆಗಿ ನಿನ್ನ ಮ್ಯಾನೇಜರ್ನ ಕರಿ ಅಂತ ತಾಕೀತ್ ಮಾಡ್ದ. ಅಷ್ಟರಲ್ಲಿ ಮ್ಯಾನೇಜರ್ ಬರ್ತಾ ಇರೋದನ್ನ ನೋಡಿದ ಪ್ರೀತಮ್ ಅಲ್ಲಿಂದ ಕಿರಿಚ್ತಾ, ಕಳ್ರು ನೀವೆಲ್ಲ, ಶ್ರೀಮಂತರು ಕಂಡಿದ್ದೆ ಮನಸ್ಸಿಗೆ ಬಂದ ಹಾಗೆ ಬಿಲ್ ಮಾಡ್ತೀರಾ, ನನ್ನ ಫ್ರೆಂಡ್ ಬೆಂಗಳೂರಲ್ಲಿ ದೊಡ್ಡ ಲಾಯರು, ನೋಡ್ತಾ ಇರಿ, ಅವನ ಹತ್ರ ಹೇಳಿ ನಿಮ್ಮೆಲ್ಲರ ಮೇಲೆ ಕೇಸ್ ಆಗ್ಬಿಡ್ತೀನಿ ಅಂತಂದ. ಪ್ರೀತಮ್ ಮಾತು ಕೇಳಿ ಮ್ಯಾನೇಜರ್ಗೆ ನಗು ಬಂದ್ರು. ಅದನ್ನ ತಡ್ಕೊಂಡು ಕೂಲ್ ಆಗಿ, ಮಿಸ್ಟರ್ ಚಕ್ರವರ್ತಿ, ಇದರಲ್ಲಿ ನಾವೇನು ತಪ್ಪು ಮಾಡಿಲ್ಲ, ನೀವೇ ಎಲ್ಲ ಟೇಬಲ್ಗೂ ಕಾಸ್ಟ್ಲಿ ವೈನ್ ಸರ್ವ್ ಮಾಡಕ್ ಹೇಳಿದ್ರಿ, ಅದಕ್ಕೆ ನಾವೆಲ್ರಿಗೂ ಸರ್ವ್ ಮಾಡಿದ್ದು. ನಮ್ಮ ಹೋಟೆಲಲ್ಲಿ ಯಾರಾದರೂ ತುಂಬಾ ಆರ್ಡರ್ ಮಾಡಿದ್ರೆ ಅದಕ್ಕೆ ಡಿಸ್ಕೌಂಟ್ ಕೊಡ್ತೀವಿ, ಅದೇ ತರ ನಿಮಗೂ ನಾವು ಒಳ್ಳೆ ಡಿಸ್ಕೌಂಟ್ ಕೊಟ್ಟು ಬಿಲ್ ಮಾಡಿದೀವಿ, ಹಾಗೆ ನೋಡಿದ್ರೆ ನೀವು 30,000 ಸೇವ್ ಮಾಡಿದಿರಿ ಅಂತ ಹೇಳಿದ್ರು. ಪ್ರೀತಮ್ಗೆ ಸಿಟ್ಟಿನ್ನೂ ಉಳಿದಿರಲಿಲ್ಲ. ಅವನು ವೇಟರ್ಗೆ ಮಾಡಿದ ಹಾಗೆ ಮ್ಯಾನೇಜರ್ ಕಾಲರ್ನು ಹಿಡಿದು ಗಲಾಟೆ ಮಾಡಕ್ಕೆ ಟ್ರೈ ಮಾಡ್ದ. ಆದರೆ ಅಷ್ಟರಲ್ಲಿ ಹಿಂದಿಂದ ಯಾವುದೋ ಕೋಲ್ಡ್ ವಾಯ್ಸ್, ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳಿಸ್ತು. ಅದನ್ನ ಕೇಳಿ ಎಲ್ಲರೂ ತಿರುಗಿದಾಗ ಅಲ್ಲೊಬ್ಬ ಬ್ಲ್ಯಾಕ್ ಸೂಟಲ್ಲಿದ್ದ ವ್ಯಕ್ತಿ ನಡ್ಕೊಂಬರ್ತಾ ಇದ್ರು. ಅವ್ರು ಯಾರು ಅಂತ ಪರಿಚಯ ಸಿಕ್ಕಿದ್ದೆ ರುಕ್ಮಿಣಿ ದೇವಿ ಮುಖದಲ್ಲಿ ಬೆವರು ಕಾಣಿಸ್ಕೊಂತು. ಅವರು ಆ ವ್ಯಕ್ತಿ ಹತ್ರ ಬೇಗ ಹೋಗ್ತಾ, ಐ ಆಮ್ ಸೋ ಸಾರಿ ಮಿಸ್ಟರ್ ದೇಸಾಯಿ, ನನ್ನ ಮೊಮ್ಮಗ ಒಂದೊಂದ್ಸಲ ಸ್ವಲ್ಪ ಜಾಸ್ತಿ ಡ್ರಿಂಕ್ಸ್ ಮಾಡಿಬಿಡ್ತಾನೆ, ಇವತ್ತು ಹಾಗೆ ಆಗಿ ಕಂಟ್ರೋಲ್ ಕಳ್ಕೊಂಡಿದ್ದಾನೆ, ಪ್ಲೀಸ್ ತಪ್ಪು ತಿಳ್ಕೊಬೇಡಿ, ನಾವಿದಕ್ಕೇನಾದರೂ ಬೇರೆ ದಾರಿ ಹುಡ್ಕೋಣ ಅಂತ ರಿಕ್ವೆಸ್ಟ್ ಮಾಡಿದ್ರು. ಪ್ಲೀಸ್ ಈ ವಿಷಯನ ಇಲ್ಲೇ ಮರ್ತ್ಬಿಡಿ ಮಿಸ್ಟರ್ ದೇಸಾಯಿ, ನಾವು ಫುಲ್ ಅಮೌಂಟ್ ಖಂಡಿತ ಪೇ ಮಾಡ್ತೀವಿ ಅಂತ ಹೇಳಿ ಗೆಸ್ಟ್ ಕಡೆ ತಿರುಗಿ, ಈಗ ಇಲ್ಲಾಗಿರೋ ವಿಷಯ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ,
ಇಂಥ ಸಿಚುವೇಶನಲ್ಲಿ ಪ್ರೀತು ಒಬ್ಬನಿಗೆ ಬಿಲ್ ಪೇ ಮಾಡು ಅಂತ ಹೇಳೋದು ಸರಿಯಾಗಲ್ಲ. ಸೊ ನೀವೆಲ್ಲರೂ 10,000 ರೂಪಾಯಿ ಪೇ ಮಾಡಿ, ಮಿಕ್ಕಿದ ಹಣನ ನಾನು ಪ್ರೀತು ಮಾಡ್ತೀವಿ ಅಂತ ಆರ್ಡರ್ ಮಾಡಿದ್ರು. ರುಕ್ಮಿಣಿ ದೇವಿ ಮಾತು ಅಲ್ಲಿರೋರು ಯಾರಿಗೂ ಇಷ್ಟ ಆಗದೆ ಇದ್ರು ಬೇರೆ ದಾರಿ ಇಲ್ಲ ಅಂತ ಒಪ್ಪಿಗೆ ಕೊಟ್ರು. ಆದರೆ ಲೀಲಾ ಮತ್ತೆ ಸರೋಜಾಗ್ ಮಾತ್ರ ಇದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅನ್ನೋದು ಅವ್ರ ಮುಖದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಅವರಿಬ್ರು ಇಲ್ಲಿ ತನಕ ಆ ವೈನನ್ನ ಒಂದು ಸಿಪ್ ಕೂಡ ಕುಡ್ದಿರ್ಲಿಲ್ಲ. ಅಂಥದ್ರಲ್ಲಿ ಜಸ್ಟ್ ಒಂದು ಡಿನ್ನರ್ಗೆ 10,000 ರೂಪಾಯಿ ಪೇ ಮಾಡೋದು ಅವ್ರಿಗೆ ಸರಿ ಅನ್ನಿಸ್ಲಿಲ್ಲ. ಲೀಲಾ ಮತ್ತೆ ಸರೋಜಾ ಒಬ್ರು ಮುಖ ಒಬ್ರು ಆಗಿಂದ ನೋಡ್ತಾ ಇರೋದನ್ನ ಪ್ರೀತಮ್ ಅಬ್ಸರ್ವ್ ಮಾಡ್ತಾ ಇದ್ದ. ಅವನಿಗೆ ಇಷ್ಟೆಲ್ಲ ಆದ್ರೂ ಸ್ವಲ್ಪನೂ ಬುದ್ಧಿ ಬಂದಿರೋ ಹಾಗೆ ಕಾಣಿಸ್ತಿರ್ಲಿಲ್ಲ. ಅವನ್ ಲೀಲಾ ಹತ್ರ ಬಂದು, ಯಾಕೆ ಲೀಲಾ ಅಷ್ಟೊಂದು ಬೇಜಾರಲ್ಲಿದ್ಯಾ? ನಿನ್ನ ಹತ್ರ ಡಿನ್ನರ್ಗೆ ಪೇ ಮಾಡೋದಕ್ಕೆ 10,000 ರೂಪಾಯಿನೂ ಇಲ್ವಾ ಅಂತ ಇನ್ಸಲ್ಟಿಂಗ್ ಟೋನಲ್ಲಿ ಕೇಳ್ದ. ಪ್ರೀತಮ್ ಮಾತು ಕೇಳಿ ಲೀಲಾ ಮುಜುಗರದಿಂದ ಸುತ್ತಮುತ್ತ ನೋಡಿದ್ಲು. ಅವಳು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಎಲ್ಲರೂ ಈಗ ಅವಳನ್ನೇ ವಿಚಿತ್ರವಾಗಿ ನೋಡ್ತಾ ಇದ್ರು. ಆದರೆ ಅಷ್ಟರಲ್ಲಿ ಹಿಂದಿಂದ ಅಮೋಘ್, ನಾವು 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ದ. ಅಮೋಘ್ನ ವಾಯ್ಸ್ ಕೇಳಿ ಮಿಸ್ಟರ್ ದೇಸಾಯಿ ಅಲರ್ಟ್ ಆದ್ರು. ಅವರು ಕ್ಯೂರಿಯಾಸಿಟಿಯಿಂದ ಆ ವಾಯ್ಸ್ ಬಂದಿರೋ ಕಡೆ ತಿರುಗಿದ್ರು. ಆದರೆ ಅಮೋಘ್ ಅವ್ರಿಗೆ ಬೆನ್ ಹಾಕಿ ಕೂತ್ಕೊಂಡಿದ್ದ. ಅವರು ಅಮೋಘನ್ ಕಡೆ 2 ಹೆಜ್ಜೆ ಇಟ್ಟು, ನಿಮ್ ಹೆಸರೇನು ಅಂತ ಕೇಳ್ಬೋದಾ ಅಂತ ಕೇಳಿದ್ರು. ಮಿಸ್ಟರ್ ದೇಸಾಯಿ ರಿಯಾಕ್ಷನ್ನ ಪ್ರೀತಮ್ ತಪ್ಪು ತಿಳ್ಕೊಂಡ. ಅವರು ಯಾವುದೋ ವಿಷಯಕ್ಕೆ ಅಮೋಘನ್ ಮೇಲೆ ಸಿಟ್ಟಾಗಿದ್ದಾರೆ ಅನ್ಕೊಂಡು, ನೋ ಮಿಸ್ಟರ್ ದೇಸಾಯಿ, ಅವನ್ ಮಾತನ್ನ ಮಾತ್ರ ನೀವು ಸೀರಿಯಸ್ ಆಗಿ ತಗೋಬೇಡಿ. ಅವನು ನಮ್ಮ ಫ್ಯಾಮಿಲಿ ಮೆಂಬರೇ ಅಲ್ಲ, ಸುಮ್ಮನೆ ಡಿನ್ನರ್ಗೆ ಬಂದಿದ್ದಾನಷ್ಟೇ ಅಂತ ತನ್ನನ್ನ ಸೇವ್ ಮಾಡ್ಕೊಳಕ್ ಟ್ರೈ ಮಾಡ್ದ. ಇದರಿಂದ ಸಿಟ್ಟಾದ ಮಿಸ್ಟರ್ ದೇಸಾಯಿ, ಶಟ್ ಅಪ್ ಅಂಡ್ ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಕೂಗಿದ್ರು. ಅಷ್ಟರಲ್ಲಿ ನಿಧಾನಕ್ಕೆ ದೇಸಾಯಿ ಕಡೆ ತಿರುಗಿದ ಅಮೋಘ್ ಸ್ಮೈಲ್ ಮಾಡ್ತಾ, ಲಾಂಗ್ ಟೈಮ್ ನೋಸಿ ಅಂತ ಹೇಳ್ದ. ಎದುರಿಗೆ ನಿಂತಿರೋದು ನಿಜವಾಗ್ಲೂ ಅಮೋಘ್ ಅಂತ ಗೊತ್ತಾಗಿದ್ದೆ ದೇಸಾಯಿ ಮುಖದಲ್ಲಿ ಖುಷಿ ಕಾಣಿಸ್ಕೊತು. ಲಾಸ್ಟ್ 2 ವರ್ಷದಿಂದ ಅವರು ಅಮೋಘ್ಗೋಸ್ಕರ ಎಲ್ಲೆಲ್ಲಿ ಹುಡುಕಿದಾರೋ ಲೆಕ್ಕನೇ ಇಲ್ಲ. ಅಷ್ಟು ದಿನ ಸಿಗದೆ ಇದ್ದವನು ಇವತ್ತು ತಂದೆ ಹೋಟೆಲಲ್ಲಿ ಈ ರೀತಿಯಾಗಿ ಸಿಗ್ತಾನೆ ಅಂತ ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವರು ತಾನೆಲ್ಲಿದ್ದೀನಿ ಅನ್ನೋದನ್ನ ಮರ್ತು ಓಡ್ ಬಂದು ಅಮೋಘನ ಹಗ್ ಮಾಡಿದ್ರು. ಅವರು ಖುಷಿಯಾಗಿ, ಓ ಮೈ ಗಾಡ್ ಬಾಸ್, ನಾನೀಗ ನೋಡ್ತಿರೋದು ನಿಜನಾ? ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರು. ಅಷ್ಟೊತ್ತಿಗೆ ಕೋಲ್ಡ್ ಆಗಿ ಸೀರಿಯಸ್ ಆಗಿದ್ದ ಮಿಸ್ಟರ್ ದೇಸಾಯಿ ಈಗ ಇದ್ದಕ್ಕಿದ್ದ ಹಾಗೆ ಚೇಂಜ್ ಆಗಿದ್ ನೋಡಿ ಎಲ್ರಿಗೂ ಆಶ್ಚರ್ಯ ಆಯ್ತು. ಅದರಲ್ಲೂ ಇಷ್ಟು ದೊಡ್ಡ ಹೋಟೆಲ್ನ ಓನರ್ ಅಮೋಘ್ನ ನೋಡಿ ಬಾಸ್ ಅಂತ ಕರೆಯೋದನ್ನ ಕೇಳಿ ಎಲ್ರೂ ಸರ್ಪ್ರೈಸ್ ಆದ್ರು. ಅಷ್ಟರಲ್ಲಿ ಅಮೋಘ್ ದೇಸಾಯಿಗೆ ಹ್ಯಾಂಡ್ ಶೇಕ್ ಮಾಡೋ ನೆಪದಲ್ಲಿ ಹತ್ರ ಬಂದು, ನಾನೀಗ ನಿಮ್ ಬಾಸ್ ಅಲ್ಲ, ಅಮೋಘ್ ಅಷ್ಟೇ ಅಂತ ಹೇಳ್ದ. ಆಮೇಲೆ ಅವ್ರ ಕಿವಿ ಹತ್ರ ಏನೋ ಪಿಸುಗುಡ್ದ. ಅದನ್ನ ಕೇಳಿದ ದೇಸಾಯಿ ಮತ್ತೆ ಮೊದ್ಲಿನ ತರನೇ ಸೀರಿಯಸ್ ಆಗಿ ನಿಂತ್ಕೊಂಡ್ರು. ಮಿಸ್ಟರ್ ದೇಸಾಯಿ, ನಾನ್ ನಮ್ಮ ಪಾಲಿನ 10,000 ರೂಪಾಯಿ ಪೇ ಮಾಡ್ತೀನಿ. ನಿಮ್ ವೇಟರ್ ಬಿಲ್ ತಗೊಂಬಂದ್ರೆ ನಾನು ಈಗಲೇ ನನ್ನ ಕಾರ್ಡ್ ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ ದೇಸಾಯಿ ಸಡನ್ ಆಗಿ, ಅಯ್ಯೋ ಅದ್ ಹೇಗಾಗುತ್ತೆ, ನಾನ್ ನಿಮ್ಮ ಹತ್ರ ಹಣ ತಗೊಳ್ಳೋದ? ಮ್ಯಾನೇಜರ್ ಸರಿಯಾಗಿ ಕೇಳಿಸ್ಕೊ, ಮುಂದೆ ಯಾವಾಗಾದ್ರೂ ಈ ವ್ಯಕ್ತಿ ನಮ್ಮ ಹೋಟೆಲ್ಗೆ ಬಂದ್ರು ಇವ್ರ ಹತ್ರ ನೀನು 1 ರೂಪಾಯಿ ತಗೊಳ್ಳೋ ಹಾಗಿಲ್ಲ ಅಂತ ಆರ್ಡರ್ ಮಾಡ್ದ. ಆದ್ರೆ ಇಮಿಡಿಯೇಟ್ ಆಗಿ ಅಮೋಘ್ನ ಎಕ್ಸ್ಪ್ರೆಷನ್ ನೋಡಿ ಅರ್ಥ ಮಾಡ್ಕೊಂಡ ದೇಸಾಯಿ ತನ್ನ ಮಾತನ್ನ ಚೇಂಜ್ ಮಾಡ್ತಾ, ಐ ಮೀನ್ ನೀವೆಷ್ಟಂದ್ರೂ ನನ್ನ ಫ್ರೆಂಡ್ ಅಲ್ವಾ, ಸೊ ನಾನು ನಿಮಗೆ 50% ಡಿಸ್ಕೌಂಟ್ ಕೊಡ್ತೀನಿ, ನೀವು ಜಸ್ಟ್ ಬಾಕಿ ಹಣನ ಪೇ ಮಾಡಿದ್ರೆ ಸಾಕು ಅಂತ ಹೇಳಿ ವೇಟರ್ ಹತ್ರ ಬಿಲ್ ತಗೊಂಡ್ ಬರಕ್ ಹೇಳ್ದ. ಹಳೆ ಫ್ರೆಂಡ್ ದೇಸಾಯಿ ಜೊತೆಗಿನ ಭೇಟಿ ಅಮೋಘನ್ ಬಾಳಲ್ಲಿ ಏನ್ ಟರ್ನ್ ತಗೊಂಡ್ ಬರುತ್ತೆ? ಇವತ್ತು ನಡೆದಿರೋ ಇನ್ಸಿಡೆಂಟ್ ಇಂದ ಲೀಲಾಗೆ ಅಮೋಘ್ನ ಮೇಲೆ ಡೌಟ್ ಬರುತ್ತಾ? ಅವಳಿಗೆ ಅಮೋಘನ್ ರಿಯಲ್ ಐಡೆಂಟಿಟಿ ಗೊತ್ತಾಗೋದು ಯಾವಾಗ? ದೇಸಾಯಿ ಅಮೋಘ್ನ ತನ್ನ ಕಾರಲ್ಲಿ ಕರ್ಕೊಂಡು ಎಲ್ಲೋ ಹೊರಟ. ಅಮೋಘ್, ಬೈ ದ ವೇ ದೇಸಾಯಿ, ನೀವು ಬೆಂಗಳೂರಿಗೆ ಯಾವಾಗ ಬಂದ್ರಿ? ಇಷ್ಟು ದೊಡ್ಡ ಹೋಟೆಲ್ ಹೇಗೆ ಅಂತ ಕೇಳ್ದ. ಆಗ ದೇಸಾಯಿ, ನಾನು ಆ ಟೈಮಲ್ಲಿ ಮುಂಬೈಯಲ್ಲಿ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ನೀವು ಅವತ್ತು ಕೊಟ್ಟ ದುಡ್ಡನ್ನು ತಗೊಂಡು ಬೆಂಗಳೂರಿಗೆ ಬಂದ್ಬಿಟ್ಟೆ. ಇಲ್ಲಿ ಒಂದು ಸಣ್ಣ ಹೋಟೆಲ್ ನಡೆಸ್ತಾ ವ್ಯಾಪಾರ ಶುರು ಮಾಡಿದವನು ಇವತ್ತು ನಿಮ್ಮೆದುರಿಗೆ ಹೀಗೆ ಕೂತಿದ್ದೀನಿ ನೋಡಿ. ಅವತ್ತು ನೀವು ಮಾಡಿದ ಸಹಾಯದಿಂದ ನಾನಿವತ್ತು ಬೆಂಗಳೂರಲ್ಲಿ ತಕ್ಕ ಮಟ್ಟಿಗೆ ಗುರುತಿಸ್ಕೊಳ್ಳೋ ಹಾಗಾಯ್ತು ಅಂತ ಹೇಳ್ತಾ ಅಮೋಘ್ನ ಹೊಗಳೋದಕ್ಕೆ ಶುರು ಮಾಡ್ದ. ದೇಸಾಯಿ ಸುಮ್ಮನೆ ಮಾತಾಡ್ತಿದ್ನೇ ಹೊರತು ಅಮೋಘ್ಗೆ ತಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಲಿಲ್ಲ. ಅಮೋಘ್ ತಕ್ಷಣ, ಅದು ಸರಿ ದೇಸಾಯಿ, ನೀವೀಗ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ದ. ಅದಕ್ಕೆ ದೇಸಾಯಿ, ಅದನ್ನ ಇವಾಗ ಹೇಳಲ್ಲ, ನಿಮಗೊಂದು ಸರ್ಪ್ರೈಸ್ ಇದೆ, ಬನ್ನಿ ಹೇಳ್ತೀನಿ ಅಂತ ಹೇಳ್ತಾ ಅವನನ್ನೊಂದು ದೊಡ್ಡ ಕಾಂಪ್ಲೆಕ್ಸಿಗೆ ಕರ್ಕೊಂಡು ಹೋದ. ಕಾರಿಂದ ಇಬ್ಬರು ಒಟ್ಟಿಗೆ ಇಳಿದು ಒಳಗೆ ಹೋಗ್ತಿರುವಷ್ಟರಲ್ಲಿ ಅಲ್ಲಿನ ಮ್ಯಾನೇಜರ್ ಓಡ್ ಬಂದು ದೇಸಾಯಿ ನೋಡ್ತಾ, ವೆಲ್ಕಮ್ ಸರ್, ನೀವು ಬರ್ತೀರಿ ಅಂತ ನತಾಶಾ ಮ್ಯಾಮ್ ಆಗಲೇ ಹೇಳಿದರು, ಅವರು ನಿಮಗೋಸ್ಕರ ಒಳಗೆ ವೇಟ್ ಮಾಡ್ತಿದ್ದಾರೆ. ಅಲ್ಲಿ ತನಕ ನಾನು ನಿಮ್ಮ ಫ್ರೆಂಡ್ಗೆ ನಮ್ಮ ಕಂಪ್ನಿನ ತೋರಿಸ್ತಿರ್ತೀನಿ,
ಅಂದ. ನತಾಶಾ ಹೆಸರು ಕೇಳ್ತಿದ್ದ ಹಾಗೆ ಅವನಿಗೆ ಫ್ಲ್ಯಾಶ್ ಬ್ಯಾಕ್ ನೆನಪಾಯ್ತು. ಒಂದು ಸಲ ಅರಸು ಗ್ರೂಪ್ಸ್ ಕಡೆಯಿಂದ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಅಂತ ಅಮೋಘ್ ಒಂದು ಹೋಟೆಲ್ಗೆ ಹೋಗಿದ್ದ. ಅಲ್ಲಿಂದ ಬರಬೇಕಾದ್ರೆ ಅವನು ಯಾವುದೋ ಯೋಚನೆಯಲ್ಲಿ ತನ್ನ ಸೂಟ್ ಕೇಸ್ನ ಅಲ್ಲೇ ಮರೆತುಬಿಟ್ಟು ಬಂದಿದ್ದ. ನತಾಶಾ ಆ ಟೈಮಲ್ಲಿ ಅದೇ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ಲು. ಅಮೋಘ್ ಸೂಟ್ ಕೇಸ್ ಬಿಟ್ಟು ಹೋಗಿದ್ನ ನೋಡಿ ಅವಳು ಅದನ್ನು ತಗೊಂಡು ಅವನ ಕಾರ್ ಹಿಂದೆನೇ ಓಡ್ತಾ ರಸ್ತೆವರೆಗೂ ಬಂದಿದ್ಲು. ಆಗ ರಿಯಲ್ ಮಿರರಲ್ಲಿ ನೋಡಿ ಅಮೋಘ್ ವಾಪಸ್ ಬಂದು ನತಾಶಾ ರೋಡ್ ಸೈಡಲ್ಲಿ ಇವನ್ ಸೂಟ್ ಕೇಸ್ ಹಿಡ್ಕೊಂಡು ಏದುಸಿರು ಬಿಡ್ತಾ ಇದ್ದಿದ್ದನ್ನ ನೋಡ್ದ. ಆಗ ಅವಳು ಪ್ರಾಮಾಣಿಕತೆಯಿಂದ ನಡ್ಕೊಂಡಿದ್ದು ನೋಡಿ ಅಮೋಘ್ ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ದ. ಅವತ್ತಿಂದ ಅಮೋಘ್ ಮತ್ತೆ ನತಾಶಾ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಇಬ್ರು ಹೀಗೆ ಮಾತಾಡ್ತಿದ್ದಾಗ ನತಾಶಾ ತನಗೆ ಒಂದು ಫ್ಯಾಷನ್ ಪ್ರಾಡಕ್ಟ್ಸ್ನ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆನ ಹೇಳಿದ್ಲು. ಅದಕ್ಕೆ ಅಮೋಘ್ 1 ಸೆಕೆಂಡ್ ಕೂಡ ಯೋಚನೆ ಮಾಡಿದೆ ಅವಳಿಗೆ ಆ ಟೈಮಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟು ಹೆಲ್ಪ್ ಮಾಡಿದ್ದ. ಅವನು ಮಾಡಿದ್ದ ಒಂದು ಹೆಲ್ಪಿಂದ ಇವತ್ತು ನತಾಶಾ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡನ್ನೇ ಕ್ರಿಯೇಟ್ ಮಾಡಿ ಫ್ಯಾಷನ್ ಹಬ್ ಅನ್ನೋ ದೊಡ್ಡ ಕಂಪ್ನಿ ನಡೆಸ್ತಿದ್ಲು. ದೇಸಾಯಿ ನತಾಶಾ ಬಗ್ಗೆ ಹೇಳಿದ್ ಕೇಳಿ ಅಮೋಘ್ಗೆ ತುಂಬ ಖುಷಿ ಆಯಿತು. ಅದರಲ್ಲೂ ಫ್ಯಾಷನ್ ಹಬ್ ಅವಳದೆ ಅಂತ ಗೊತ್ತಾಗಿ ಅವನಿಗೆ ನತಾಶಾ ಬಗ್ಗೆ ಹೆಮ್ಮೆ ಅನ್ನಿಸ್ತು. ರಿಸೆಪ್ಷನಲ್ಲಿ ನತಾಶಾ ಕಂಪ್ನಿ ಪ್ರಾಡಕ್ಟ್ಸ್ ಎಲ್ಲ ಡಿಸ್ಪ್ಲೇಗೆ ಹಾಕಿದ್ರು. ಅಮೋಘ್ ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಅವನ ಹಿಂದಿಂದ ಅಮೋಘ್ ಅಂತ ಕರೆದಿದ್ದ ಸೌಂಡ್ ಆಗಿ ಹಿಂದೆ ತಿರುಗ್ದ. ಅಲ್ಲಿ ಲೀಲಾ ಫ್ರೆಂಡ್ ಭಾನು ಆಶ್ಚರ್ಯದಿಂದ ಅವನು ನೋಡ್ತಾ ನಿಂತಿದ್ಲು. ಓ ಮೈ ಗಾಡ್, ನಿಜವಾಗ್ಲೂ ಇದು ನೀನೇ? ಬಟ್ ನೀನಿಲ್ಲೇನು ಮಾಡ್ತಿದ್ಯಾ? ಇಲ್ಲಿರೋ ಪ್ರಾಡಕ್ಟ್ಸ್ನ ನೀನಂತೂ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೇ ಬಿ ನೀನು ಯಾವುದಾದ್ರೂ ಜಾಬ್ ಕೇಳೋದಕ್ಕೆ ಬಂದಿದೆಯಾ ಅಲ್ವಾ ಅಂತ ಭಾನು ವ್ಯಂಗ್ಯವಾಗಿ ಹೇಳಿದ್ಲು. ಅದಕ್ಕೆ ಅಮೋಘ್, ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ ಅನ್ನೋದು ನಿನಗೆ ಬೇಡದೇ ಇರೋ ವಿಷಯ. ಸೊ ನೀನು ಇದರಲ್ಲಿ ತಲೆ ಹಾಕದೇ ಇದ್ರೇ ಒಳ್ಳೇದು. ಅದು ಸರಿ, ನೀನಿಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ದ. ಅದಕ್ಕೆ ಭಾನು ಹೆಮ್ಮೆಯಿಂದ, ನನ್ನ ಗಂಡ ಈ ಕಂಪ್ನಿಲೇ ಕೆಲಸ ಮಾಡೋದು. ನಿನ್ನೆ ಅಷ್ಟೇ ಅವರಿಗೆ ಮುಂಬೈ ಬ್ರಾಂಚಿಂದ ಈ ಬ್ರಾಂಚಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಅವರನ್ನು ನೋಡೋದಕ್ಕಂತ ಬಂದೆ. ಭಾನು, ಯಾರದು, ಏನಾಯ್ತು ಅಂತ ಒಬ್ಬ ವ್ಯಕ್ತಿ ಕೇಳ್ದ. ಅವನನ್ನು ನೋಡಿದ ತಕ್ಷಣ ಭಾನು ಅಳೋ ಹಾಗೆ ಮುಖ ಮಾಡಿಕೊಂಡು, ರೀ ಬಂದ್ರಾ? ಒಳ್ಳೇದಾಯ್ತು ನೀವು ಬಂದಿದ್ದು. ಇಲ್ಲಿ ಇವ್ನು ಅಮೋಘ್ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಲೀಲಾ ಗಂಡ. ಆದರೆ ಅವಾಗಿಂದ ಅದೇನೋ ಚಾಲೆಂಜ್ ಅಂತೆಲ್ಲ ಹೇಳಿ ನನಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ಅಮೋಘನ್ ವಿರುದ್ಧ ಕಂಪ್ಲೇಂಟ್ ಮಾಡಿದ್ಲು. ಭಾನು ನಾಟಕ ನೋಡಿ ಅಮೋಘಂಗೆ ನಗು ಬಂತು. ಭಾನು ಮಾತು ಕೇಳಿದ್ದವಳು ಗಂಡ ಸಿಟ್ಟಲ್ಲಿ, ಏಯ್ ಯಾಕೆ, ಹೆಂಗಿದೆ ಮೈಗೆ, ಏನು ಚಾಲೆಂಜು, ಬಾ ಅದೇನು ಚಾಲೆಂಜ್ ಮಾಡ್ತೀಯೋ ನನ್ನ ಹತ್ರ ಮಾಡು ಅಂತ ಹೇಳ್ದ. ಅದಕ್ಕೆ ಅಮೋಘ್ ಜೋರಾಗಿ ನಗ್ತಾ, ಚಾಲೆಂಜ್ ಮಾಡೋ ಐಡಿಯಾ ಎಲ್ಲ ನಂದಲ್ಲ, ನಿನ್ನ ಹೆಂಡ್ತಿದೆ. ನಾನು ಅವಳಿಗೆ ನೆನಪು ಮಾಡ್ತಾ ಇದ್ದೆ ಅಷ್ಟೇ. ಅಷ್ಟಕ್ಕೂ ನನ್ನ ಹತ್ರ ಚಾಲೆಂಜ್ ಮಾಡೋ ಯೋಗ್ಯತೆ ನಿಮ್ಮಿಬ್ಬರಿಗೂ ಇಲ್ಲ ಬಿಡಿ ಅಂತ ಹೇಳ್ದ. ಅಮೋಘ್ ಮಾತು ಕೇಳಿ ಭಾನು ಗಂಡಂಗೆ ಬೆಜ್ಜಾನ್ ಕೋಪ ಬಂತು. ಅವನು ವೇಗವಾಗಿ ಬಂದು ಅಮೋಘನ್ ಕಾಲರ್ ಹಿಡ್ಕೊಂಡು ಹೊಡೆಯೋದಕ್ಕಂತ ಕೈ ಎದ್ದ. ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ದೇಸಾಯಿ ಮತ್ತು ನತಾಶಾ ಇಬ್ಬರು ಈ ಸೀನ್ ನೋಡಿ ಒಟ್ಟಿಗೆ ಸ್ಟಾಪ್ ಇಟ್ ಅಂತ ಜೋರಾಗಿ ಕೂಗಿದ್ರು. ಮಿಸ್ಟರ್, ಈಗಲೇ ಆಫೀಸಿಗೆ ಹೋಗಿ ಅಲ್ಲಿ ನನ್ನ ಸೆಕ್ರೆಟ್ರಿಗೆ ನಿನ್ನ ರೆಸಿಗ್ನೇಷನ್ ಕೊಟ್ಟು ಮನೆಗೆ ಹೋಗ್ತಿರು ಅಂತ ಆರ್ಡರ್ ಮಾಡಿದ್ಲು. ನಂತರ ಅವಳು ಅವನ ರಿಯಾಕ್ಷನ್ಗೂ ವೇಟ್ ಮಾಡಿದೆ. ಡೈರೆಕ್ಟಾಗಿ ಅಮೋಘ್ ಹತ್ರ ಬಂದು, ಅಮೋಘ್ ಎಷ್ಟು ವರ್ಷ ಆಗಿತ್ತು ನೀನು ನೋಡಿ, ಹೇಗಿದೆಯಾ ಅಂತ ಖುಷಿಯಿಂದ ಕೇಳಿದ್ಲು. ಅಮೋಘ್ ನತಾಶಾ ಖುಷಿಯಿಂದ ಶೇಕ್ ಹ್ಯಾಂಡ್ ಮಾಡ್ತಾ ಇಬ್ಬರು ಮಾತಾಡ್ತಾ ಅಲ್ಲಿಂದ ಹೊರಟರು. ನತಾಶಾ ಸ್ವಲ್ಪ ಎಮೋಷನಲ್ ಆಗಿ, ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಮೋಘ್. ನೀನು ಆ ಟೈಮಲ್ಲಿ ಹೆಲ್ಪ್ ಮಾಡಲಿಲ್ಲ ಅಂದಿದ್ರೆ ನಾನು ಇದು ಯಾವುದನ್ನು ಅಚೀವ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆಲ್ ಥ್ಯಾಂಕ್ಸ್ ಟು ಯು. ಹಾಗೆ ನಿಂಗೊಂದು ಸರ್ಪ್ರೈಸ್ ಇದೆ, ನಾನು ನಿನಗೆ ಇನ್ನೂ ಇಬ್ಬರನ್ನ ಮೀಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ಬಾ ನನ್ನ ಜೊತೆ ಅಂತ ಅವನ ಕೈ ಹಿಡ್ಕೊಂಡು ಅಲ್ಲಿಂದ ಹೊರಗಡೆ ಹೊರಟ್ಲು. ದೇಸಾಯಿ ಮತ್ತು ನತಾಶಾ ಇಬ್ಬರು ಅಮೋಘನ್ ಕರ್ಕೊಂಡು ಒಂದು ಐಷಾರಾಮಿ ಬಾರ್ಗೆ ಬಂದಿದ್ರು. ಅವರಿಬ್ಬರು ತನ್ನನ್ನು ಅಲ್ಯಾಕೆ ಕರ್ಕೊಂಬಂದಿದ್ದಾರೆ ಅಂತ ಅಮೋಘ್ಗೆ ಅರ್ಥ ಆಗಿರಲಿಲ್ಲ. ಅವನು ಜಸ್ಟ್ ಅವ್ರನ್ನ ಫಾಲೋ ಮಾಡ್ತಾ ಹೋದ. ಅವರಿಬ್ಬರು ಬಾರಿನ ವೇಟರ್ ಹತ್ರ ಏನೋ ಹೇಳಿ ಅಮೋಘನ್ ಕರ್ಕೊಂಡು ಒಂದು ಪ್ರೈವೇಟ್ ರೂಮಿಗೆ ಹೋದರು. ಸ್ವಲ್ಪ ಹೊತ್ತಲ್ಲೇ ಯಾರೋ ಸಡನ್ನಾಗಿ ಡೋರ್ ಓಪನ್ ಮಾಡಿಕೊಂಡು ಅವರಿದ್ದ ರೂಮ್ ಒಳಗೆ ಬಂದರು. ಅಮೋಘ್ ಯಾರು ಅಂತ ತಿರುಗಿ ನೋಡಿದ ತಕ್ಷಣ, ದಿನೇಶ್, ಚೇತನ್, ನೀವುಗಳೇನೋ ಮಾಡ್ತಾ ಇದ್ದೀರಿಲ್ಲಿ ಅಂತ ಕೇಳ್ತಾ ತಕ್ಷಣ ಎದ್ದು ಅವರಿಬ್ಬರನ್ನೂ ಗಟ್ಟಿಯಾಗಿ ಹಗ್ ಮಾಡ್ದ. ಅವರಿಬ್ಬರು ಅಮೋಘ್ ಅರಸು ಮ್ಯಾನ್ಷನಲ್ಲಿದ್ದಾಗ ಅವನ ಬಾಡಿ ಗಾರ್ಡ್ಸ್ ಆಗಿದ್ದವರು. ಅಮೋಘ್ ಸಂತೋಷದಿಂದ, ನಿಮ್ಗಿನ್ನೂ ನಾನು ನೆನಪಿದ್ದೀನಾ?
ನಾನೆಲ್ಲೋ ಮರ್ತು ಬಿಟ್ಟಿರ್ತೀರಿ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ದ. ಅದಕ್ಕೆ ದಿನೇಶ್, ಅದು ಹೇಗೆ ನಿಮ್ಮನ್ನು ಮರೆಯೋಕ್ಕಾಗತ್ತೆ ಅಮೋಘ್ ಸರ್? ನಮ್ಮಮ್ಮಂಗೆ ಆಪರೇಷನ್ ಮಾಡಬೇಕು ಅಂದಾಗ ಲಕ್ಷಾಂತರ ರೂಪಾಯಿ ಬಿಲ್ಲನ್ನು ನೀವೇ ಕಟ್ಟಿದ್ರಿ, ಅವಳ ಜೀವನ ಉಳಿಸಿದ್ರಿ. ನಾನು ನಮ್ಮಮ್ಮ ನಿಮ್ಮನ್ನ ನೆನೆಸ್ಕೊಳ್ದೇ ಇರೋ ದಿನಾನೇ ಇಲ್ಲ ಸರ್. ನಿಮ್ಮ ಋಣ ನನ್ನ ಮೇಲೆ ಇನ್ನೂ ಇದೆ ಸರ್. ನಾನು ಸಾಯೋ ತನಕ ನಿಮ್ಮ ಸಹಾಯನ ಮರೆಯಲ್ಲ ಅಂತ ಕಣ್ಣಂಚಲ್ಲಿ ಬರ್ತಿರೋ ಕಣ್ಣೀರನ್ನು ಒರೆಸ್ಕೊಂಡ. ಅದನ್ನ ನೋಡಿ ಅಮೋಘ್ ದಿನೇಶ್ ಭುಜದ ಮೇಲೆ ಕೈ ಇಟ್ಟು, ಯಾವನ ಇವನು ಅಪರೂಪಕ್ಕೆ ಎಲ್ಲರೂ ಒಟ್ಟಿಗೆ ಸಿಕ್ಕರೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಗೋಳೋ ಅಂತಿದ್ದಾನೆ. ಅದು ಸರಿ, ಈ ಬಾರ್ ನಿಂದ ಮೊದಲಿಂದಲೂ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೆ ನೀನು? ಅಂತೂ ಅಂದ್ಕೊಂಡಾಗೆ ಮಾಡಿದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಫ್ರೆಂಡ್ ಅಂತ ಹೇಳಿ ಅವನು ಬೆನ್ನು ತಡ್ದ. ನಂತರ ಅವನು ಚೇತು ಕಡೆ ತಿರುಗಿ, ನೀನೇನೋ ಚೇತು, ಇನ್ನೂ ಹಾಗೆ ಒಳ್ಳೆ ಕಾಲೇಜ್ ಹುಡುಗನ ಥರನೇ ಇದೆಯಾ, ಹ್ಯಾಂಡ್ಸಮ್ ಆಗಿ, ಏನು ಮಾಡ್ಕೊಂಡಿದ್ಯಾ ಅಂತ ಕೇಳ್ದ. ಅದಕ್ಕೆ ನತಾಶಾನೇ ಉತ್ತರ ಕೊಡ್ತಾ, ಇವನೀಗ ತಂದೆ ಒಂದು ಸ್ವಂತ ಬಾಡಿ ಗಾರ್ಡ್ ಕಂಪ್ನಿ ಓಪನ್ ಮಾಡಿದೆ ನಮಗ್. ಇವನ ಹತ್ರ ಈಗ ಮಾರ್ಷಲ್ ಆರ್ಟ್ಸ್ ಕಲ್ತಿರೋ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ಸ್ ಇದ್ದಾರೆ. ನಿಂಗೆ ಯಾವತ್ತಾದರೂ ಪ್ರೊಟೆಕ್ಷನ್ ಬೇಕು ಅಂದರೆ ಇವನಿಗೆ ಒಂದು ಫೋನ್ ಮಾಡು ಸಾಕು ಅಂತ ಹೇಳಿದ್ಲು. ಅಮೋಘ್ ಅವನನ್ನು ನೋಡ್ತಾ, ಸೂಪರ್ ಕಣೋ, ನಂಗೇನಾದರೂ ಅಗತ್ಯ ಬಿದ್ದರೆ ಫಸ್ಟು ಗೊತ್ತಲ್ಲ ಸ್ಪೀಡ್ ಡಯಲಲ್ಲಿ ನಿನಗೆ ಕಾಲ್ ಮಾಡೋದು ಅಂದ. ಅದಕ್ಕೆ ಚೇತನ್ ನಗ್ತಾ ಅವನನ್ನು ಹಗ್ ಮಾಡ್ದ. ಅವರೆಲ್ಲ ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಂದ ಎದ್ದು ಹೊರಗೋದ ನತಾಶಾ ಬರ್ತಾ ಒಂದು ಬಾಕ್ಸ್ ಹಿಡ್ಕೊಂಬಂದ್ಲು. ಅಮೋಘ್ ಅದನ್ನು ಕ್ಯೂರಿಯಸ್ ಆಗಿ ನೋಡ್ತಾ ಇರಬೇಕಾದ್ರೆ ನತಾಶಾ ಅವನಿಗೆ ಆ ಬಾಕ್ಸ್ ಕೊಟ್ಟು, ನಾವು 4 ಜನನೂ ನಿನಗೆ ಅಂತ 1.5 ವರ್ಷದ ಹಿಂದೆನೇ ಈ ಗಿಫ್ಟ್ ತಂದಿಟ್ಟಿದ್ವಿ. ಕೊನೆಗೂ ಇವತ್ತು ನೀನು ಸಿಗ್ದೆ, ತಗೋ ಓಪನ್ ಮಾಡಿ ನೋಡು, ದಿಸ್ ವಿಲ್ ಶ್ಯೂರ್ಲಿ ಮೇಕ್ ಯು ಹ್ಯಾಪಿ, ಐ ಪ್ರಾಮಿಸ್ ಅಂತ ಹೇಳಿದ್ಲು. ಆ 4 ಜನ ಸೇರಿ ಅಮೋಘ್ಗೆ ಏನು ಗಿಫ್ಟ್ ಕೊಡ್ತಿದ್ದಾರೆ? ಪ್ರೀತಮ್ ಅಮೋಘ್ ಹತ್ರ ಬಂದು ಬಿಸ್ನೆಸ್ ಡೀಲ್ ಮಾಡ್ತಾನ? ಲೀಲಾಗೆ ಅಮೋಘ್ ಆಗರ್ಭ ಶ್ರೀಮಂತ ಅಂತ ಗೊತ್ತಾಗತ್ತಾ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.